ನಮಸ್ಕಾರ ಸಾಹೇಬ್ರೆ. ಭಾಳ ಮ್ಯಾಕ್ ಕೂತ. ನಮಸ್ಕಾರ ಗೋವಿಂದಪ್ಪನವ್ರಿ. ನಾನು ಹೇಳಿದ ವಿಷಯ ನಿಮಗೆ ತಿಳಿಸಿದ್ರೆ ಹೇಳ್ರಿ. ಅಲ್ಲಿ ಸರ್ ವಿಷಯ ಏನಂತ ಗೊತ್ತಾಗಲಿಲ್ಲ ರೀ, ಅದಕ್ಕಲ್ಲೇ ನಿಮಗೆ ಭೇಟಿಯಾಗಿ ಹೋಗೋಣ ಅಂತ ಓಡ್ಕೋತ ಬಂದೆ ನೋಡ್ರಿ ಸಾಹೇಬ್ರ. ನೋಡಿ ಗೋವಿಂದಪ್ಪನವ್ರಿ, ಹೌದು, ಇಂದು ನಮ್ಮ ಮನೆಯಲ್ಲಿ ನಮ್ಮ ಮಗಳ ಭಾರತಿ ನಿಶ್ಚಯ ಕಾರ್ಯಕ್ರಮ ಇದೆ. ನೀವು ನಮ್ಮ ಕುಟುಂಬ ಸದಸ್ಯ ಅಂತ ಕಾಣ್ತಾ ಬಂದಿದ್ದೀರಿ. ಯಾರನ್ನ ಕರೆಸೋಣ ಅಂತ ನಿಮ್ಮನ್ನು ಕರೆಸಿದ್ದೀನಿ. ಬಹಳ ಒಳ್ಳೆ ವಿಚಾರ ಸಾಹೇಬ್ರೆ. ಅಂದಂಗ ಭಾರತಿ ಅಮ್ಮವರು ಹೊರ ಯಾರಿ ಸಾಹೇಬ್ರ? ವರ ಬೇರೆ ಯಾರು ಅಲ್ರಿ, ನನ್ನ ತಂಗಿ ಪದ್ಮಾವತಿ ಮಗ ಮಂಜು. ನನ್ನ ತಂಗಿ ಸೈಡ್ ಟೈಮ್ನಲ್ಲಿ ನನ್ನಿಂದ ವಚನ ಪಡೆದುಕೊಂಡವು. ಅಣ್ಣ, ನಾನು ಪಡೆವಿ. ನಾನು ಸತ್ತ ಹೋದರೆ ನನ್ನ ಮಗ ಅನಾಥನಾಗ್ತೇನೆ. ನನಗೆ ಗಂಡು ಮಕ್ಕಳಿಲ್ಲ. ನಿನ್ನ ಹುಡುಗಿನ ಕೊಟ್ಟು ಲಗ್ನ ಮಾಡಂತ ಹೇಳಿ ಸತ್ತಿದ್ದಾಳೆ. ಮಂಜುನನ್ನು ದತ್ತಿಗೆ ಪಡೆದುಕೊಂಡು ವಿದ್ಯಾಭ್ಯಾಸವನ್ನು ಕಳಿಸಿ ಈಗ ಮಿಲಿಟರಿಯಲ್ಲಿ ಸೇರಿಸಿದಿರಿ. ಈಗ ಮಿಲಿಟರಿಯಲ್ಲಿ ಕ್ಯಾಪ್ಟನ್ ಅಂತ ಕೆಲಸ ಮಾಡ್ತಾನೆ. ಈಗ 4-5 ದಿವಸ ರಜಾ ಪಡೆದುಕೊಂಡು ಬಂದಿದ್ದಾನೆ. ಇವತ್ತು ನಿಶ್ಚಯ ಕಾರ್ಯಕ್ರಮ ಮಾಡಿ ಮದುವೆ ಮಾಡಿಬಿಡ್ಬೇಕಂತ ನನ್ನ ವಿಚಾರ ರೀ. ಬಹಳ ಒಳ್ಳೆ ವಿಚಾರ ಸಾಹೇಬ್ರೆ. ನೀರಿಗಿಂತ ರಕ್ತ ದಂಪುತ್ತಾರೆ. ಅಂತ ರಕ್ತ ಸಂಬಂಧದಲ್ಲಿ ನೀವು ಸಂಬಂಧ ಬೆಳೆಸಿದರೆ ಅಂದರೆ ತುಂಬಾ ಧನ್ಯವಾದಗಳು. ಅನ್ನಂಗೆ ಸಾಹೇಬ್ರೆ, ಭಾರತೀಯ ಅಮ್ಮವ್ರನ್ನ ನಾನು ಚಿಕ್ಕವರಿದ್ದಾಗ ನೋಡಿದ್ದೆ. ನೋಡೋ ಆಸೆ ಆಗಿದೆ. ಸ್ವಲ್ಪ ಕರೆಸ್ತೀರಾ ಅಮ್ಮವ್ರನ್ನ? ಅಮ್ಮ ಮಗಳೇ ಭಾರತಿ, ಭಾರತಿ ಏನ್ ಡ್ಯಾಡಿ? ನೋಡಮ್ಮ, ಆ ಗೋವಿಂದಪ್ಪನವ್ರು ಬಂದಾರೆ. 1-2 ಕಪ್ ಕಾಫಿ ಮಾಡ್ಕೊಂಬರಮ್ಮ. ಸರಿ ಡ್ಯಾಡಿ. ಸಾಹೇಬ್ರೆ, ನಿಮ್ಮ ಭಾರತೀಯವರು ಸುಶೀಲೆ, ಸದ್ಗುಣವಂತಳು. ಅವರ ವಿದ್ಯಾಭ್ಯಾಸ ಎಲ್ಲಿವರೆಗೆ ಕಲ್ತಿದ್ದಾರೆ ಸರ್? ನೋಡಿ ಗೋವಿಂದಪ್ಪನವ್ರೆ, ಇದೇ ವರ್ಷ BA ಮುಗಿಸ್ಕೊಂಡಾರೆ. ಇದು ನಿಶ್ಚಯ ಕಾರ್ಯಕ್ರಮ ಮಾಡಿ ಲಗ್ನ ಮಾಡಿಬಿಟ್ರೆ ಭಾಳ ಕಮ್ಮಿ ಆಗುತ್ತೆ ಅಂತ ನನ್ನ ವಿಚಾರ ರೀ. ಬಹಳ ಒಳ್ಳೆ ವಿಚಾರ ಮಾಡ್ರಿ ಸರ್, ಒಳ್ಳೆ ವಿಚಾರ ಮಾಡ್ರಿ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ನೀವು ಅಂತ ಹುಡುಗನ್ನ ಪಡೆದು ಭಾರತೀಯಮ್ಮವ್ರನ್ನ ಓದಿಸಿ ಅದರಲ್ಲಿ ನಮ್ಮ ಊರಲ್ಲಿ ನಿಮಗೆ ಎಂಥ ಹೆಸರಿದೆ. ಸುರಗಪ್ಪವರಂದ್ರೆ ಧನಿಕವಂತರು, ಗುಣವಂತರು, ಅನೇಕ ಬಡಬಗ್ಗರಿಗೆ ತಾವೆಲ್ಲ ಧನ ಸಹಾಯನೂ ಕೂಡ ಮಾಡಿದ್ದಾರೆ. ಅಂಥದ್ರಲ್ಲಿ ಈ ಒಂದು ಕಾರ್ಯ ಕೂಡ ತಮ್ಮಿಂದ ಆಗಿ ಹೋಗಲಿ. ಅಂಕಲ್, ತಗೊಳ್ಳಿ ಕಾಫಿ. ಡ್ಯಾಡಿ, ತಗೊಳ್ಳಿ ಕಾಫಿ. ಏನಮ್ಮ ಭಾರತಿ, ಅದ್ಭುತವಾದಂತ ಟೀ ಕೊಟ್ಟೆ ಅಮ್ಮ. ಭಾರತಿ ಅಮ್ಮ, ಮಂಜುನ ಚಿಕ್ಕವನಿದ್ದಾಗ ನೋಡಿದ್ದೆ. ಸ್ವಲ್ಪ ಮಂಜುನ ಕರಿತೇನಮ್ಮ? ಛೀ, ಹೋಗಿ ಅಂಕಲ್. ನನ್ ಕರೆಯೋದಕ್ಕೆ ನಾಚಿಕೆ ಆಗುತ್ತೆ. ನೀವೇ ಕರೀರಿ. ಅವ್ವ ಸಾಹೇಬ್ರ, ನೀವೇ ಕರೀರಿ ಮಂಜು ಸಾಹೇಬ್ರನ್ನ. ಮಂಜು, ಮಂಜು, ಲೇ ಮಂಜು. ಬಂದ ಮಾಮಾಜಿ. ನೋಡಪ್ಪ, ಇವರು ಗೋವಿಂದಪ್ಪನವರು, ನಮ್ಮ ಮನೆಯ ಹಿತೈಷಿಗಳು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನಮಸ್ಕಾರ ಮಂಜು. ನೋಡಿ ಯಜಮಾನ್ರೆ, ಎಂತ ನಯ ವಿನಯ, ಮೇಲಾಗಿ ವಿದ್ಯಾವಂತ. ಈಗಿನ ಕಾಲದಲ್ಲಿ ಇಂಥ ಹುಡುಗರು ಸಿಗುವುದುಂಟೆ ಸಾಹೇಬ್ರೆ. ನೀವು ಮಂಜುನ ದತ್ತಕ್ಕೆ ಪಡೆದು ನಿಮ್ಮ ಮಗಳು ಭಾರತೀಯನ್ನು ಕೊಟ್ಟು ಮದುವೆ ಮಾಡ್ತಿದ್ದೀರಲ್ಲ, ನೀವೇ ಪುಣ್ಯವಂತರು ಸಾಹೇಬ್ರೆ, ನೀವೇ ಪುಣ್ಯವಂತರು. ಅಮ್ಮ ಮಗಳೇ ಭಾರತಿ, ಇವತ್ತು ನಿಮಗೆ ನಿಶ್ಚಯ ಮಾಡೋ ಸಲುವಾಗಿ ನಾನು 4 ಜನ ಪ್ರಮುಖ ಹೇಳಿ ಬರ್ತೀನಿ. ನೀನು ಮನೆಯಲ್ಲೆಲ್ಲ ಕೆಲಸ ಸಿದ್ಧತೆ ಮಾಡು.
ನಿನ್ನ ಗೆಳತಿಯರು ಹೇಳ್ಬಾ. ಆಹಾ ಮಂಜು ನೀನು ಅಷ್ಟೇ ನಿನ್ನ ಗೆಳೆಯರನ್ನ ಹೋಗಿ ಹೇಳ್ಬಾ. ಗೋವಿಂದಪ್ಪನವ್ರೆ, ಹಾ ಸಾಹೇಬ್ರ, ನಾವು 4 ಜನ ಹೇಳಿದ್ರು ನಡಿ. ನಡ್ರಿ, ಮ್ಯಾಗಿನವನಿಗೆ ತೆಳಗಿನವನಿಗೆಲ್ಲ ಹೇಳ್ಬರು ಬರ್ರಿ. ನೀ ಮಾಮಾಜಿ ಊಟ ಮಾಡ್ಕೊಂಡು ಹೋಗಿರಂತೆ ಇರಿ. ಬೇಗ ಹೋಗಿ ನನ್ನ ಸ್ನೇಹಿತರನ್ನು ವಿಷಯ ತಿಳಿಸಿ ಬರುತ್ತೇನೆ ಭಾರತಿ. ಮಾಮಾಜಿ ಏನು ಭಾರತಿ? ನೋಡಿ, ಊರಿಗೆ ಬರೋದೇ ಅಪರೂಪ. ಬಂದ್ರು 4ರಿಂದ 5 ದಿನ ಮಾತ್ರ ಇರ್ತೀರಾ. ನಿಮ್ ಜೊತೆ ಏಕಾಂತವಾಗಿ ಮಾತನಾಡ್ಬೇಕು ಅಂತ ಬಹಳ ದಿನದಿಂದ ಕಾಯ್ತಾ ಇದ್ದೆ. ಹೇಗಿದ್ರು ಒಂಟಿಯಾಗಿ ಸಿಕ್ಕಿದ್ದೀರಾ, ಕೂತ್ಕೊಳ್ಳಿ. ಕುಳಿತುಕೊಂಡು ಮಾತನಾಡುವಷ್ಟು ಸಮಯ ಇದು ಅಲ್ಲ ಭಾರತಿ. ಮುಂದೆ ನನ್ನ ಜೊತೆಯಲ್ಲಿ ಇರ್ತಿರ್ವಿಯಲ್ಲ, ಕುಳಿತುಕೊಳ್ಳುವಂತೆ ಸಾಕಷ್ಟು ಮಾತನಾಡುವಂತೆ. ಮಾಮಾಜಿ, ಅಂದ್ರೆ ಇಂದಿನ ನನ್ನ ಮಾತಿಗೆ ಮಾನ್ಯತೆ ಇಲ್ವೇ? ಖಂಡಿತವಾಗಿ ಇದೆ ಭಾರತಿ. ನಾವಿಬ್ಬರಿಂದು ಏಕಾಂಗಿ ಆಗಿದ್ದೇವೆ. ಮದುವೆಗಿಂತ ಮುಂಚೆ ನಾನು ನಿನ್ನನ್ನು ಒಂದು ಮಾತು ಕೇಳಬೇಕನ್ನಿಸ್ತಾ ಇದ್ದೆ. ಕೇಳಬಹುದೇ ಭಾರತಿ? ಅದೇನು ಅಂತ ಕೇಳಿ, ನನ್ನ ಮನಸ್ಸು ಬಿಚ್ಚಿ ನಿಮ್ಗೆ ಉತ್ತರ ಕೊಡ್ತೀನಿ. ಸಂಕೋಚ ಇಲ್ಲದೆ ಕೇಳಿ. ಮೇಲಾಗಿ ನಾನು ನಿಮ್ಮ ಅದು ನನಗೆ ಗೊತ್ತು ಭಾರತಿ. ನಾನೀಗೇನು ಕೇಳುವನೆಂದರೆ, ಹೆತ್ತವರನ್ನು ಕಳೆದುಕೊಂಡ ಮೇಲೆ ಅನಾಥನಾಗಿ ಬೀದಿ ಮೇಲೆ ಬದುಕಬೇಕಾದ ನಾನು ನಿಮ್ಮ ತಂದೆಯವರ ಕೊಟ್ಟ ಆಶ್ರಯದಲ್ಲಿ ಬೆಳೆದು ನಾನೊಂದು ದೊಡ್ಡವನಾಗಿ ನಿಮ್ಮ ತಂದೆಯವರ ಋಣ ತೀರಿಸುವ ಭಾರ ನನ್ನ ಮೇಲಿದೆ. ನಮ್ಮಿಬ್ಬರ ಮದುವೆಯನ್ನು ನಿರ್ಧಾರ ಮಾಡಿದರು. ಇದರಲ್ಲಿ ನನ್ನ ಅಭಿಪ್ರಾಯವು ಎಷ್ಟು ಮುಖ್ಯವಾಗಿದೆಯೋ ನಿನ್ನ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯವಾಗಿದೆ. ನಾನಂತೂ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದರೆ ನೀನು ನನ್ನನ್ನು ಮನಸಾರೆ ಪ್ರೀತಿಸ್ತಾ ಇದೆಯಾ? ಹಾಗಂತ ಈ ಜನರ ಮುಂದೆ ಯಾವ ಸಂಕೋಚ ಇಲ್ಲದೆ ಹೇಳಿಬಿಡಬಾರದು. ಮಂಜು, ನನ್ನ ಹೃದಯದಲ್ಲಿ ಯಾವಾಗ ಪ್ರೀತಿಯ ಹೂವು ಅಳ್ತೋ ಅಲ್ಲಿ ಮಕರಂದ ಇರುವ ತುಂಬಿ ನೀವೇ ಅಂತ ನಿರ್ಧಾರ ಮಾಡಿದ್ದಾಯ್ತು. ನೋಡಿ, ನಾನು ಬದುಕಿರೋದೇ ನಿಮ್ಗೋಸ್ಕರ. ನಾನು ನಿಮ್ಮನ್ನ ಮಾನಸಿಕವಾಗಿ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ದೀನಿ. ನೀವಿಲ್ಲ ಅಂದ್ರೆ ಒಂದು ಕ್ಷಣ ಕೂಡ ಬದುಕಿರೋದಿಲ್ಲ ಮಂಜು, ಒಂದು ಕ್ಷಣ ಕೂಡ ಬದುಕಿರೋದಿಲ್ಲ. ಅದು ನಿಮ್ಮ ಪಾಠ ಸಾಕ್ಷಿಯಾಗಿ ನಿಜ. ಎದ್ದೇಳು ಭಾರತಿ, ಎದ್ದೇಳು. ನಿನ್ನಂತ ಹೆಣ್ಣನ್ನು ಪಡೆದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ನಾನು ನಿನ್ನ ಈ ಅಭಿಪ್ರಾಯವನ್ನು ಯಾಕೆ ಕೇಳಿದ್ದೇನೆಂದರೆ, ನೀನು ವಯಸ್ಸಿಗೆ ಬಂದ ಹೆಣ್ಣು, ಮೇಲಾಗಿ ವಿದ್ಯಾವಂತಳು, ಸುಶಿಕ್ತಳು. ನಿನ್ನ ಆಶಾಕಾಂಕ್ಷಕ್ಕೆ, ನಿನ್ನ ಅಭಿಪ್ರಾಯಕ್ಕೆ ಅಡ್ಡಿ ಆಗಬಾರದೊಂದು ವಿಷಯ ಕೇಳಿದರೆ ಹೊರತಾಗಿ ನಿನ್ನ ಮನಸ್ಸು ನೋಯಿಸಲು ಅಲ್ಲ ಭಾರತಿ. ಮಾಮಾಜಿ, ಯಾವತ್ತಾದ್ರೂ ನಿಮ್ಮ ಮನಸ್ಸಿಗೆ ನಾನು ನೋವನ್ನುಂಟು ಮಾಡಿದ್ದೀನಾ? ಇಲ್ಲ ಭಾರತಿ, ತುಂಬಾ ಗೌರವದಿಂದ ಕಂಡಿರುವೆ. ನಾನು ಅಷ್ಟೇ. ಯಾವ ಜನ್ಮದಲ್ಲಿ ಯಾವ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ ಅಂತ ನಿನಗೆ ಭರವಸೆ ನೀಡಬಲ್ಲೆನು. ಮಾಮಾಜಿ, ಒಂದು ಸಲ ನನ್ನನ್ನ ಮದುವೆ ಆಗಿ ನಿಮ್ಮ ಕೂದಲೆಲೆಗೂ ನೋವಾಗದ ಹಾಗೆ ನಾನು ನಿಮ್ಮನ್ನ ನೋಡ್ಕೊಳ್ತೀನಿ. ಸರಿ ಸರಿ, ಊಟ ಮಾಡಿ ಬನ್ನಿ. ಭಾರತಿ, ತುಂಬಾ ಟೈಮ್ ಆಗಿದೆ, ಊಟ ಬೇಡ. ಮತ್ತಿನ್ನೇನು ಬೇಕು? ಈ ನಿನ್ನ ಕೆಂಪಾದ ತುಟಿಗಳನ್ನು ನನ್ನ ಕೆನ್ನೆಗೆ ಒಂದು ಶ್ರೀಮಂತ ನೀಡು ಭಾರತಿ. ಆಹಾ, ಅದೆಲ್ಲ ಲೈಸೆನ್ಸ್ ಸಿಕ್ಕ ನಂತರವೇ. ಇರ್ಲಿ ಬಾ ಭಾರತಿ.
ಮಾಡೋಣ. ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದವರು ಇವರು ಇಷ್ಟೊತ್ತಾದ್ರೂ ಏಕೆ ಬರಲಿಲ್ಲ? ಹೌದು, ಇವರಿಗೆ ಜ್ಞಾಪಕ ಶಕ್ತಿ ಕೂಡ ತುಂಬಾ ಕಡಿಮೆ ಇದೆ. ನಾನೇ ಹೋಗಿ ಇವರನ್ನು ಕರೆದುಕೊಂಡು ಬಂದ್ರಾಯ್ತು. ಹಲೋ ರೂಪ, ನಾನ್ ನಿಮ್ ಜೊತೆ ಮಾತಾಡೋದಿಲ್ಲ. ಯಾಕಂದ್ರೆ ನಿಮ್ ಮೇಲೆ ನನಗೆ ತುಂಬಾ 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 ಕೋಪ ಬಂದಿದೆ. ಸರಿಯಾದ ಸಮಯಕ್ಕೆ ಬರ್ತೀನಂತ ಹೇಳಿದವರು ಯಾಕೆ 10 ನಿಮಿಷ ಲೇಟ್ ಆಗಿ ಬಂದ್ರಿ? ಐ ಆಮ್ ವೆರಿ ಸಾರಿ ರೂಪ. ನಿನಗೋಸ್ಕರ ಬೇಗ ಬರಬೇಕೆಂತ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ನನಗಾಗಿ ನಮ್ಮ ತಂದೆಯವರು ಒಂದು ಹೆಣ್ಣನ್ನು ನೋಡಿದ್ದಾರೆ. ಅವಳನ್ನೇ
ಮದುವೆಯಾಗಬೇಕೆಂದು ಹಠ ಹಿಡಿದರು. ನಾ ಸತ್ತರೂ ಅವಳನ್ನು ಮದುವೆಯಾಗಲಾರೆ ಎಂದು ಗಟ್ಟಿ ಮಾಡಿದ ಹೆಣ್ಣನ್ನು ಕ್ಯಾನ್ಸಲ್ ಮಾಡಿಬಿಟ್ಟರು. ಏನ್ ಹೇಳ್ತಾ ಇದ್ರ ಧರ್ಮೇಂದ್ರ? ಗಟ್ಟಿ ಮಾಡಿದ ಹೆಣ್ಣನ್ನು ಕ್ಯಾನ್ಸಲ್ ಮಾಡಿದ್ರ? ಯಾವ ಕಾರಣಕ್ಕಾಗಿ? ರೂಪ, ವೀಣೆ ನುಡಿಸಲು ತಂತಿ ಬೇಕು ವಿನಃ ದಾರದ ಎಳೆಯಲ್ಲ. ನನ್ನ ಜೀವನಕ್ಕೆ ನೀನೇ ತಂತಿ, ಅವಳಲ್ಲ. ನಿನಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನೋಡಿ, ನಿಜವಾಗ್ಲೂ ನಿಮ್ಮಂತರನ್ನು ಪ್ರೀತಿ ಮಾಡಲು ನಾನು ತುಂಬಾನೇ ಪುಣ್ಯ ಮಾಡಿದ್ದೆ. ನೀವು ಹೇಳಿದಂತೆ ನಾನು ಕೂಡ ನಮ್ಮ ಮನೆಯಲ್ಲಿ ದೊಡ್ಡ ಮೋಸನೇ ಮಾಡಿದ್ದೇನೆ. ಯಾರಿಗೆ ಮಾಡಿರುವ ಮೋಸ? ನೋಡಿ, ನೀವು 2 ಲಕ್ಷ ಹಣ ತರಲು ಹೇಳಿದ್ರಲ್ಲ, ತಂದೆಯ ಲೋಟಿನ ಕಟ್ಟನ್ನು ಪ್ರಿಯತಮನಿಗೆ ಪ್ರಾಣ ಸಂಕಟವೆಂದಾಗ ಅದರಿಂದ ಪಾರು ಮಾಡೋದು ಪ್ರಿಯತಮ ಆದ್ಯ ಕರ್ತವ್ಯ. ಅದರ ಸಲುವಾಗಿ ನೀವು ಹೇಳಿದಂತೆ ನಮ್ಮ ಮನೆಯಲ್ಲಿ ನಾನು ಒಂದು ದೊಡ್ಡ ನಾಟಕನೇ ಮಾಡಿದೆ. ನೀ ನಡೆಸುವ ನಾಟಕ ಸನ್ನಿವೇಶದಲ್ಲಿ ಯಾವದಾದರೂ ದುರ್ಘಟನೆ ನಡೆಯಲಿಲ್ಲ ತಾನೇ? ನೋ ಕರ್ಮೇಂದ್ರ, ನೋ. ದುರ್ಘಟನೆಗೆ ಶಿಕ್ಕಳು ನಾನಲ್ಲ, ಅದು ಕಳ್ಳರ ಮೇಲಾಯಿತು. ಹಣದ ಕಂತೆ ಮಾತ್ರ ನನ್ನ ಕೈ ಸೇರಿತ್ತು. ನೀವು ಹೇಳಿದಂತೆ ಮತ್ತೆ ರಾತ್ರಿನೇ ಎದ್ದು ಮನೆ ಬಾಗಿಲನ್ನು ನಾನೇ ತೆರೆದು ಬಿಟ್ಟೆ. ಮನೆಯಲ್ಲಿರುವ 2 ಲಕ್ಷ ಹಣ ತೆಗೆದುಕೊಂಡು ಬಂದು ನನ್ನ ಮೋಟಾರ್ ಸೈಕಲಿನಲ್ಲಿಟ್ಟೆ. ನನ್ನ ಕೊರಳಲ್ಲಿರುವ ನಕ್ಲೆಸ್ ಅನ್ನು ನನ್ನ ಕೈಯಾರೆ ಕಿತ್ತು ದೂರ ಎಸೆದು ಬಿಟ್ಟೆ. ಅಣ್ಣ, ಅಪ್ಪ, ಅತ್ತಿಗೆ ಹೊರಗಡೆ ಬನ್ನಿ, ಯಾರೋ ಕಳ್ಳರು ಬಂದಿದ್ದಾರೆ, ಬನ್ನಿ ಬನ್ನಿ ಅಂತ ನಾನೇ ಕೂಗಿದೆ. ಅವರು ಬಂದು ಎಲ್ಲ ಕಡೆ ಅವರನ್ನು ಹುಡುಕಿಡಿದ್ರು. ಅವರು ಎಲ್ಲಿ ಕೂಡ ಸಿಗ್ಲಿಲ್ಲ. ಬೆಳಗ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದ್ರು. ಆದರೂ ನೋಡಿ, ನನ್ನ ಅಣ್ಣ ಮಹೇಶೇಕು ನನ್ನ ಮೇಲೆ ಸಂಶಯ ಬಂದ ತರ ಮಾತಾಡ್ತಿದ್ದಾನೆ. ಇದಕ್ಕೆ ನಾನೇನು ಮಾಡ್ಬೇಕಂಬುದೇ ತೋಚದಾಗಿದೆ. ಯೋಚನೆ ಮಾಡಬೇಡ ರೂಪ. ನನ್ನ ಮಾತನ್ನು ನೀನು ಪಾಲಿಸಿದರೆ ನನ್ನ ಧರ್ಮ ದೇವತೆ ಆಗುವುದು ಗ್ಯಾರಂಟಿ. ಇಲ್ಲವಾದರೆ ನೀ ತನ್ನ ಹಣದಿಂದ ನಮ್ಮಿಬ್ಬರು ಹೆಣವಾಗುವುದು ಗ್ಯಾರಂಟಿ. ಯಾವುದು ಬೇಕು ರೂಪ ನಿನಗೆ? ನೋಡಿ, ನೀವು ಹೇಳಿದ ಮಾತನ್ನು ನಾನು ಕೇಳ್ತೇನೆ. ಇಲ್ಲದಾದ್ರೆ ಈ ವಿಷಯ ನಮ್ಮ ಅಣ್ಣನಿಗೆ ಏನಾದ್ರೂ ಗೊತ್ತಾದ್ರೆ ನಾನು ಸೆರೆ ಮನೆ ಸೇರ್ಬೇಕಾಗಿತ್ತು. ಕದ್ದ ಹಣ ಮರಳಿ ಅರಮನೆ ಸೇರ್ಬೇಕಾಗಿತ್ತು. ನೋಡಿ, ಎಷ್ಟೇ ಆದ್ರೂ ನಾನು ನಿಮ್ಮ ಹೆಂಡತಿ ಆಗೋಳು. ನಿಮ್ಮ ಮಾತನ್ನು ನಾನು ಪಾಲಿಸುತ್ತೇನೆ. ರೂಪ, ನಿನ್ನ ಮೇಲೆ ಸಂಶಯಪಟ್ಟಿರುವ ನಿಮ್ಮ ಅಣ್ಣನನ್ನು ಮೊದಲು ಕೊಲೆ ಮಾಡಬೇಕು. ಕರ್ಮೇಂದ್ರ, ಏನ್ ಮಾತಾಡ್ತಿದ್ರ ನೀವು? ಸ್ವಂತ ನನ್ನ ಅಣ್ಣನನ್ನು ನಾನೇ ಕೊಲೆ ಮಾಡ್ಬೇಕೆ? ಮನೆಯ ದೀಪವನ್ನು ಮುಟ್ಟಿಸಲು ಹೋದರೆ ನಮ್ಮ ಮುಖವನ್ನು ನಾವೇ ಸುಟ್ಟುಕೊಳ್ಳಬೇಕಾಗುತ್ತದೆ. ನಮ್ಮ ದಾರಿಗೆ ಬರುವರು ಅಣ್ಣನಾದರೇನು, ಹೊರ ಹುಟ್ಟಿದ ತಮ್ಮನಾದರೇನು, ಜನ್ಮ ನೀಡಿದ ತಾಯಿನಾದರೂ ಸರಿ, ಅವರನ್ನು ಕೊಲೆ ಮಾಡಲೇಬೇಕು. ಅಂದಾಗಲೇ ಈ ಕಲಿಯುಗದಲ್ಲಿ ಬದುಕಲು ಸಾಧ್ಯ. ನೋಡಿ ಕರ್ಮೇಂದ್ರ, ಅಂತ ಸಂದರ್ಭವೇನಾದ್ರೂ ಬಂದ್ರೆ ನನ್ನ ಅಣ್ಣನ ಕೊಲೆಯನ್ನು ಸ್ವತಃ ನಾನೇ ಮಾಡುತ್ತೇನೆ. ಅದ್ರ ಬಗ್ಗೆ ನೀವು ಯಾವುದಕ್ಕೂ ವರಿ ಮಾಡ್ಕೊಳ್ಬೇಡಿ. ವೆರಿ ಗುಡ್. ಇರಬೇಕು ನಿನ್ನಂತ ಪ್ರಿಯಸದ ಹೆಣ್ಣೆ. ರೂಪ, ನಾ ಹೇಳಿದ 2 ಲಕ್ಷ ರೂಪಾಯಿಯನ್ನು ನನ್ನ ಕೈಗೆ ಕೊಡು. ತೆಗೆದುಕೊಳ್ಳಿ 2 ಲಕ್ಷ ರೂಪಾಯಿ. ಹಾ, ನಮ್ಮ ಮದುವೆ ಯಾವಾಗ ಇಡೋಣ? ರೂಪ, ಯೋಚನೆ ಮಾಡಬೇಡ ರೂಪ. ನಮ್ಮಿಬ್ಬರ ಹೃದಯ ಮಿಲನವಾಗಿದೆ. ಮಾನಸಿಕವಾಗಿ ಮದುವೆಯಾದಂತೆ ಸರಿ. ಮತ್ತ್ಯಾಕೆ ಮದುವೆ ಎಂಬ ಮೂಢನಂಬಿಕೆ ಬಿಡುವೆ? ಸಮಯ ನೋಡಿ ನಾನೇ ನಿಮಗೆಲ್ಲ ಹೇಳುವೆ. ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಪ್ರಿಯಕರ, ನಾನು ಚಿಂತೆ
ಮಾಡಲು ಕಾರಣವೂ ಇಲ್ಲ. ನನ್ನ ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ನನ್ನನ್ನು ಸಂತೋಷ ಪಡಿಸಲು ನೀವು ಯಾವಾಗಲೂ ಸಿದ್ಧವಾಗಿರ್ತೀರ ನೋಡಿ. ಮತ್ತೆ ಭಾರತಿ ಮದುವೆಯಲ್ಲಿ ಮೀಟ್ ಆಗೋಣ. ನಾನೇನು ಬರ್ತೇನೆ. ಟಾಟಾ. ಬಾಯ್ ಬಾಯ್. ತುಂಬಿದ ಹೆಣ್ಣೆ ಯೌವನದ ಮಬ್ಬಿನಲ್ಲಿ ಕಲಿಯುಗದ ಕಾಮುಕರ ಕೈಗೆ ಹಣ ತಂದು ಕೊಟ್ಟರೆ ನಿನ್ನ ಕೊರಳಿಗೆ ತಾಳಿ ಕಟ್ಟುವರನ್ನೇ ಹುಚ್ಚಿ ಅದು ಎಂದಿಗೂ ಸತ್ತವಿಲ್ಲ. ರೂಪ ತಾಳಿ ಕಟ್ಟಬೇಕಾದ ನಿನ್ನ ಕೊರಳಿಗೆ ಹುಲ್ಲು ಕಟ್ಟಬೇಕಾಗುತ್ತದೆ. ಏಕೆಂದರೆ ಬದುಕನಿಗೆ ಕುರಿಗೆ ಹುಲ್ಲು ಮೇಯಿಸಿ ಮುದ್ದಿಸಿಕೊಳ್ಳುತ್ತಾನೆ. ಅವರಂತೆ ಈ ಕರ್ಮೇಂದ್ರನು ನಿನ್ನನ್ನು ಮುದ್ದಿಸಿ ಮೇಯಿಸಿ ನಿನ್ನಲ್ಲಿರುವ ಹಣವನ್ನು ಹೊಡೆದುಕೊಂಡು ನಿನ್ನ ಪ್ರಾಣವನ್ನು ಪರಲೋಕಕ್ಕೆ ಪ್ರಯಾಣ ಮಾಡಲು ನಮಸ್ತೆ ರೂಪ. ನಿನ್ನದು ಹಾಲಿನ ಕೈತೆ ಭಾರತಿ ಒಳಗಡೆ ಹೋಗು. ಸಾಹೇಬ್ರ, ಓ ಸಾಹೇಬ್ರ, ನಾ ಹೋಗಿ ಮೂಲಿ ಮನಿ ಮಲ್ಲಪ್ಪಗ, ಕೆಳಗಿನ ಮನಿ ಕಲ್ಲಪ್ಪಗ, ಸರಾಯಿ ಬಟ್ಲಿ ಶರಣಪ್ಪ ಹೋಗಿ ಕರ್ಕೊಂಡ್ ಬರ್ಲೇನ್ರಿ? ಬ್ಯಾಡ ಮಾರಾಯ, ನಾನು ಎಲ್ಲ ಹೇಳಿ ಬಂದಿದ್ದೀನಿ. ಬಂದಂತ ಜನರಿಗೆ ವ್ಯವಸ್ಥೆ ಮಾಡಿದ್ರೆ ಅಷ್ಟೇ ಸಾಕು. ಆಯ್ತು ಹೇಳ್ರಿ ಸರ್, ಇಷ್ಟೇ ಮಾಡ್ತೀನಿ. ನಾ ಹೋಗಿ ಬರ್ತೀನಿ. ಹೋರಿ ಸರ್, ಹೋರಿ. ಆಹಾ, ನನ್ನ ಅಭಿಮಾನಿಗಳಿಗೆ ಧನ್ಯವಾದಗಳು. ಲೇ ಕುರ್ಸಾಲೆ, ನಾ ಗಜಮ ಮಾಡೋದು ನೀ ಯಾವಾಗ ನೋಡ್ರಿ. ಅದರೊಳಗೆ ನೋಡ್ರಿ ನಮ್ಮ ಸಾಹೇಬ್ರು ಇಲ್ರಿಪ್ಪ, ನಮ್ಮ ಸಾಹೇಬ್ರ ಮಗಳದ್ದು ಮದುವೆ ಅದ. ನನ್ನ ಮಗಳು ಅದ ಏನೋ ಬಂತಿಲ್ಲ. ಲೇ ರಾಘವ, ಸಾವ್ಕಾಸ ಬಾರೋ, ನಿನ್ನವನು ಸಾವ್ಕಾಸ ಬಾ. ಯಾಕಂದ್ರೆ ಮಗಳ ಬಲಕ್ಕ ಬಚ್ಚಲ ಮನಿ ಅದ. ಪಸಕ್ಕತ್ತ ಬಲಗಾಲ ಸಿಕ್ಕಾಕೋತ ನಿನ್ನ ನಡುವಿನ ಸೊಂಟು ಹೋಯ್ತಂದ್ರ ತಂಗಿ ನೀನು ಮುಂದೆ ನಾ ನಿತ್ತ ಲಭ್ಯ ಹೊಯ್ಕೋಬೇಕಾಗ್ತದ. ಬಾಳ ಮಗಳ ಸಾವ್ಕಾಸ. ಆಕಿ ಬರುತ್ತಕ ಹೊಯ್ಕೊಳ್ಳದೆ ಮಾಡಿ ಬರಬ್ಬರಿ ಆತು. ತಿಂಗಳ ಮಠ ಹೊಯ್ಕೊಂಡಿಲ್ಲ, ಬಂದಿಲ್ಲ, ಇವತ್ತು ಬಂದ. ನನ್ನ ಮಗಳು ಮಾವ ಮವ ಜೀವ ಮಾಡೋಣ ನಿಂದೆ ಟೂರ ರಗ ಮಾಡಿ ನೀ ರಕ್ಕ ಬಂದ
ಮಾವ ನೋಡು ಚಿಂಪಾಂಜಿ ಮಾರಿದ ಹೆಂಗ್ ಬರಕತ್ತಾಳ ಬಿಕ್ನಾಸಿ ಹಳಿ ಬಿಕ್ನಾಸಿ ಏ ಅಪ್ಪ ಓಯವ್ವ ಈ ಪಟ್ಟೋಸಿ ನನಗೆ ಬಿಕನಾಸಿ ಏನಾಗತ್ತಾನ ಓಯಪ್ಪ ಅವ ನಿನ್ನ ಮಾರಿ ನೋಡಿ ಅಂತ ಇರ್ಬೇಕು. ಚಲೋ ಲೇ ಮಗನ, ನನ್ನ ಮಗಳಿಗೆ ಪಿಕ್ನಾಸಿ ಮಗನ, ನನ್ನ ಮಗಳಂದ್ರೆ ಯಾರು ತಿಳ್ಕೊಂಡಿರಿ? ಯಾರೋ ಮಾವ ಕರ್ನಾಟಕದಾಗ ಹುಡುಗರು ಒಂದೇ ಪೀಸ. ಏ ಮಾವ ನಮ್ಮ ಊರಾಗ ಹುಡುಗರು ಭಾಳ ಬೆರಕಿದಾರ ನೋಡು. ಈ ಪೀಸ್ನ ಯಾರು ಹೊಡ್ಕೊಂಡೋಗಿ ಚಿಕನ್ ಪೀಸ್ ಮಾಡಿ ತಿಂದರು. ಆಮೇಲೆ ನೀ ಏನ್ ಮಾಡ್ಬೇಕಂತ ಗೊತ್ತದ? ಇಲ್ಲಿ ನಾವು ನಿವರಿಗೆ ಕ್ರಾಸ ದಸರಾ ಕ್ರಾಸ್ನಾಗ ಹೋಗಿ ಮ್ಯಾಲ್ಕ್ ಮಾರಿ ಮಾಡಿಲ್ಲ ಬೈಕೋಬೇಕಾಗ್ತದೆ ಮಾವ. ಲೇ ಮಗನ, ನನ್ನ ಮಗಳನ್ನು ಯಾರು ಹೊಡ್ಕೊಂಡು ಹೊರಕ್ಕೆ ಕೋಳಿ ಮರಿ ಮಾಡಿದೆ ಈ ಮಗನ. ನನ್ನ ಮಗಳು ಅಂದ್ರೆ ಯಾರು ತಿಳ್ಕೊಂಡಿದಿ? ಯಾರು ಮಾವ? ಬಿಜಾಪುರದ ಬಿಪಾಶ ಬಸ್ಸು ಇದ್ದಂಗೆ ಮಗನೇ 1 ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಫಕೀರ್ ಮಾಸ್ತರಿಗೆ ಮದುವೆ ಆಗ್ತಾರೆ ಅಂತೇಳನು. ಮಾವ ನಿನ್ನ ಮಗಳ ಮದುವೆ ಫಕೀರ್ ಮಾಸ್ತರ್ ಜೊತೆ ಮದುವೆ ಫಿಕ್ಸ್ ಮಾಡಿದ್ಯಾ? ಯಪ್ಪ ಇನ್ನು 3 ದಿವಸದಾಗ ಮದುವಿನ ಅಂತ. ಅಯ್ಯೋ ಮಾವ ಮಗನ, ಬರೇ ಬಾಯಿ ಮಾತಿಗೆ ಕೂರ್ತೀನಿ ಅಂದ್ರೆ ಈ ನಮೀನ ಆಯ್ತಾನೆ ನಿನ್ನ ಸ್ಥಿತಿ. ಏ ಅಪ್ಪ ಮಾವ ಕುಂದ್ರ ಯಪ್ಪ, ಅವ ಈಗ ಸೀದಾ ಆಗ್ಬೇಕಂದ್ರ ಅವನಿಗೆ ಪಂಪ್ ಹೊಡಿ, ಅವನಿಗೆ ಅವಾಗ ಸೀದಾ ಹಾಕ ನೋಡ. ಬಾಯಿ ನಮ್ಮ ಊರಾಗ ಗಂಡಸರು ಪಂಪ್ ಅಂದ್ರೆ ನವಜೀವ ಮಲ್ಲಪ್ಪಂದೆ ಅದು ತೋಡೆ ಹೊಡಿತೀನಿ ತಡಿ. ಏ ಅಪ್ಪ ಅವ್ರದ್ದು ಇವ್ರದ್ದು ಹಾಕ, ನಿಂದು ಗಟ್ಟ ಐತಿಲ್ಲ. ಯಾವ ಈಗ ಬರೇ ಪುಸುಕ್ ಪುಸುಕ್ ಹವಾ ಬರ್ತದೆ ಅವ ಮೊದಲು ಯಾವಾಗಾದ್ರೂ ಒಂದು ಹೊಡೆದು ಎಬ್ಬಿಸ್ತೀನಿ. ಹಾ ಎಬ್ಬಿಸು. ಈಗ ಸೀದಾ ಆಗ್ತ ನೋಡು ಮಾವ ನಂದು. ಲೇ ಮಗನ, ಬಾಯಿ ಮಾತಿರೋ ಫಕೀರ್ ಮಾಸ್ತರ್ ಕೊಡ್ತಾ ಅಂದ್ರೆ ಈ ನಮಗೆ ಟೈರ್ ಪಂಚರ್ ಆದವಲ್ಲ, ನಿಮ್ಮ ಟೈರ್ ಸ್ಟ್ರಾಂಗ್ ಇಲ್ಲ. ಲೇ ಕೃಷ್ಣ, ಸ್ಟ್ರಾಂಗ್ ಇಲ್ಲ. ಎಲ್ಲಿದ್ಯಾ? ಬಂದ್ರೆ ಸಾಕು. ನಮಸ್ಕಾರ ಸಾಹೇಬ್ರೆ, ನಮಸ್ಕಾರ. ನಮಸ್ಕಾರ ಗೋವಿಂದಪ್ಪನವ್ರು. ಈ ಆಚಾರ್ಯರು ಬರಲೇ ಇಲ್ಲಲ್ಲ ಸಾಹೇಬ್ರ, ಹರಿ 4ರಿಂದ ಫೋನ್ ಹಚ್ಚಿ ನೀವು ಕುರ್ಸಾಲಾಗ. ಓ ಸಾಹೇಬ್ರ, ನೆಲ ನೋಡ್ರಿ, ಬಂದು ನೋಡ್ರಿ. ಈಗ ಮಾತಾಡ. ನಿಂದು ಈ ಕಾಲ ಬಂಕ, ಒಂದು ಆ ಕಾಲ ಬಂಕ. ನಿಮ್ಮ ಕೈ ಮದುವೆ ಅದು ಜೋಡಿಗಳೇ ಚಂದ ಇರ್ತಾವಿಲ್ಲ. ಮಾಡ್ತೀರಿ ಮುಂದೆ ಇರ್ತದಲ್ರಿ ನಾ ಏ ಆಚಾರಿ ಮೊನ್ನೆ ಅಮಾಸಿನ ಏನ್ ಹೋಗಿ ಆಚಾರಿ ಯಾರಿಗೆ ಏನ್ ಹೋಗಿದ್ದೇನು? ಈ ಮಗ ನೋಡಿ ಏನ್ ಕೇಳ್ಬೇಕು ಏನ್ ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ. ಈ ಮದುವೆ ಟೈಮ್ದಾಗ ಏನ್ ಹೇಳುವ ಕೃಷ್ಣ? ತೆಳಗಿನ ಮನೆ ತಿಪ್ಪವ್ವ, ಪಕ್ಕದ ಮನೆ ಈಚಕಡೆ ಮನೆ ಶಾರವ್ವ, ಇವೆಲ್ಲ ಮನೆ ಹೊಸ ಮನೆ ಬಾಗಿಲು ಪೂಜೆ ಮಾಡಲು ಹೋಗಿದ್ದೆ. ಚಲೋ ಮಾಡ್ರಿ. ಬರಲು ಟೈಮ್ ಆಗ್ತಾ ಬಂತು. ಜಲ್ದಿ ವರವರನ್ನು ಕರ್ಕೊಂಡು ಬಾ ಹೋಗು. ಬಂದಾರ್ರಿ ಅವ್ರಲ್ಲೇ ಕಣ್ ಕಾಣ್ತಾವ ಇನ್ನೇನ. ಏನ್ ಕಣ್ ಕಾಡ್ತದೆ? ನಾವು ಕರ್ಕೊಂಡ್ ಬಂದ್ರೆ ಬರ್ತಾನ ಏ ಅವಾಗೆ ಕುಡಿಸಿದ ಈಗ ಭಾಳ ಫಾಸ್ಟ್ ಅದಲ್ಲ ಎಲ್ಲಕ್ಕೆ. ಓಟ್ ಬಾಳಪ್ಪ ಈಗ ಅಮಾಸಿನಿ ಸುನೀರಿ ಸುನಿ ಮಾಡಕತ್ರಿ. ಎಷ್ಟು ಮಂದಿ ಮದುವೆ ಮಾಡ್ರಿ? ಏನ್ ಮಾಡ್ತೀರಿ? ನಾ ಮಾಡೋದು ಒಂದು ಹೆಸರು ಹೇಳಪ್ಲೇ ಇಲ್ಲ. ಹೌದ್ರಿ, ಎಲ್ಲ ಸುದ್ದ ಆಗ್ಯಾವ ಏನ್ ಹಂಗೆ ಡಬ್ಬಿದ್ದಾವ? ಸುದ್ದಾಗ ತೋಡ್ತಾವ ಹೊಯ್ಕೋತ ಹೋಗ್ಯಾವೆ. ಮತ್ತೆ ಇವ್ರದ್ದು ಹಂಗ ಆಗುತ್ತೆ ನೋಡ್ರಿ. ಎಲ್ಲ ಕರೆಕ್ಟ್ ಮಾಡ್ತಾವ. ಮತ್ತೆ ಚಾಲು ಮಾಡಿ, ಮತ್ತೆ ಚಾಲು ಮಾಡಿ. ಏ ಪೂಜಾರಿ ಎಲ್ಲರೂ ಸರಿ ಲಘುಚ ಮಂತ್ರ ಚಾಲು ಮಾಡು ಆಚಾರ. ಇನ್ನೊಬ್ರು ಬರೋರು ಬಾಕಿ ಅದ.
ನಮಸ್ಕಾರ ಸುರ್ಗಪ್ಪನವರಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ. ಸಾಹೇಬ್ರ ನಿಮಗೂ ಲಗ್ನ ಪತ್ರಿಕೆ ಕೊಟ್ಟಾರೇನ್ರಿ? ಪತ್ರ ಕೊಡಲಾರದೆ ಬರುವಷ್ಟು ಮುಟಾಳ ಮಾಡಿದನು. ಅವರಿಗೆ ನಾವು ಕಬ್ಬಿ ತೊಡಿ ಉತ್ಸಾಹ ನೀಡಿದ ಅರ್ಧಕ್ಕೆ ಬಂದರು ತಗೊಂಡ್ತಾನು. ಅವ್ರಿಗೆ ಧರ್ಮ ಮಾಡಿದ್ರಿ. ಅವ್ರಂದ್ರೆ ಮಾರುತಮಾನ್ ಭಟ ತಪ್ಸೋದು ಮಾಡಿದ್ರಿ. ಸುಮ್ಮಿರಿ ನೀವೆಲ್ಲ ಸುಮ್ಮಿರಿ. ಓ ಸಾಹೇಬ್ರೆ, ನಿಮ್ಮ ಮನೆಗೆ ಲಗ್ನ ಪತ್ರಿಕೆ ಕೊಡಕ್ ಹೋಗಿದ್ರಿ. ನಿಮ್ಮ ಮನ್ಯಾಗ ಯಾರು ಇರ್ಲಿಲ್ರಿ, ಯಾರು ಇರ್ಲಿಲ್ಲ. ಅದಕ್ಕೆ ನಮ್ಮ ಮಗ್ನ ಮನೆಗೆ ಕುಸಿಲ್ ಶಾಂತ ಕೈ ಕೊಟ್ಟು ಬಂದಿದ್ರಿ. ಆ ಮುಂದಕ್ಕೆ ನಿಮಗೆ ಕೊಟ್ಟದ ಇಲ್ಲ ಅಂತ ಕೇಳಕತ್ತೀನಿ. ಅದಕ್ಕೆ ಕೆಟ್ಟ ಸಿಟಿ ಬರ್ತೀರಿ ಸಾಹೇಬ್ರೆ. ಹಂಗೋ ಕೊಟ್ಟು ಒಯ್ದಾಳೆ ಅಂದ್ರೆ ಪರವಾಗಿಲ್ರಿ ಸಾಹೇಬ್ರೆ. ಕೂತ್ಕೊರು ಕೂತ್ಕೊರು. ಹಾಲಾಗಿ ಕುಡ್ರಿ ಫೋಟೋಗಳೇ ಅವ್ರಿಗೆ. ಬಡ ಬಡ ಮುಗಿಸು ಕೃಷ್ಣನ ಅಂತಂದ್ರೆ ನೋಡುವ. ನೀವು ಅವ್ರಿಗೆ ಹಾಕ್ರಿ. ಏನು ಅವ್ರು ನಿಮ್ಗೆ ಹಾಕ್ತಾರ. ಏನು ಹೂವಿನಾರಿ ಹೂವಿನಾರ ಬದಲಾಸ್ರಿ ಬದಲಾಸ್ರಿ. ಮಂದಿ ಚಾಲು ಮಾಡ್ರಿ, ಯಾರು ಸುಮ್ಮನಿದ್ದೀರಿ? ಹಾ ಕೆವ್ರು ಮಾಡ್ತಮ್ಮ. ಕೊಡು ಎಲ್ಲರಿಗೆ. ಎಲ್ಲ ಬೈಬಂದ್ ಮಾಡ್ಕೊಂಡ್ ಮಾರ್ದಂಗ ಹೇಳ್ಬೇಡಿ. ಮತ್ ನೀವ್ ಹೇಳ್ಬೇಕು ಈಗ. ನಾವ್ ಹೇಳಿದ್ರೆ ನಿಮ್ ಕೃಷ್ಣರೇ ಸುಮ್ಮ ಅಡ್ಡಾಡಿ ಹೋಗ್ತಿ ಬಾ. ಏನು ಮದಿ ಹೊಸ ಮದಿ ಮಾಡ್ಬಿಡು ಬಾ. ಯಾಕ್ರಿ ಹಿಕ್ಕಿಕಾಣಲ್ಲೋ ಹಿಕ್ಕಿಕಾಣ ಎಲ್ರಿ ನಾನು ಎಡವ ತಿಳ್ಕೊರಿ ಸಾಹೇಬ್ರೆ. ದೇವರ ಅನುಗ್ರಹದಿಂದ ನಮ್ಮ ಮನೆಯಲ್ಲಿ ಲಗ್ನ ತಾಯಿ. ಯಪ್ಪ ಒಂದ್ ಮಾತು, ಎಲ್ಲರೂ ಮಾಡ್ಕೊಳಗತ್ತಾರ, ನಂದ್ ಯಾವಾಗ ಮಾಡ್ತೇವೆ ಯಪ್ಪ? ನಿಂದು ಇದು ಮುಗಿದವ. ಹೇಳ್ರಿ ಮದುವೆ ಆಗ್ಯಂದ್ರೆ ಹೆಸರು ಹೇಳ್ರಿ ಸ್ವಲ್ಪ. ಒಂದ್ ಏನು ನಿಮ್ದೇನ ಬರೀ ಅವಸರ ಅವಸರ ಮಾಡ್ತೀರಿ ಆಚಾರ. ಗದ್ದಲ ನೀರು ಹಬ್ಬಿಸ್ಬೇಡ್ರಿ. ಏತಮ್ಮ ಮಂಜು ಹೇಳಪ್ಪ ನಿಮ್ಮ ಮಡಿದ ಹೆಸರು ಹೇಳು. ಕವನ ಹಾಕ್ಯಾರಿ. ಗೌಡ ತಮ್ಮ ಕವನ. ಹೂ ಸಿಗೋದು ತೋಟದಲ್ಲಿ, ಮುತ್ತು ಸಿಗೋದು ಸಾಗರದಲ್ಲಿ, ಪಾರ್ಟಿ ಸಿಗೋದು ನನ್ನ ಪಕ್ಕ. ಇಲ್ಲಿ ಬರ್ತೇಮ್ಮ. ನೀನು ನಿಮ್ಮ ಯಜಮಾನ್ ಹೆಸರು ಹೇಳಮ್ಮ. ಚಂದ ಹೇಳ್ತಾರೆ. ಗುಲಾಬಿ ಹೂವು ಕೆಂಪು, ಮಲ್ಲಿಗೆ ಹೂವು ತಂಪು. ಗುಲಾಬಿ ಹೂವು ಕೆಂಪು, ಮಲ್ಲಿಗೆ ಹೂವು ತಂಪು. ನನ್ನ ರಾಯರು ನನಗೆ ಇಂಪು. ಮಂಜು ಏನ್ ಚಂದ ಹೇಳ್ತಾವ ಹುಡುಗಿ ಹೆಸರ. ರಾಧಾ ಎತ್ ಹೇಳ್ತಾ ಇದ್ರು. ರಾಧಾ ಈಗ ಹೇಳ್ತಾಳ. ಏನ್ ಬದ್ಮಾಸಿದ್ದು ರಾಧಾ ಹೇಳಿ. ಈಗ ಮದುವೆಕ್ಕಿಂತ ಮುಂಚೆ ಹೇಳು. ಸಾಹೇಬ್ರ ಎಲ್ಲರೂ ಊಟ ಕರ್ಕೊಂಡು ಊಟ ಏಯ್ ಹೇಳಕಚ್ಚು. ಊಟ ಮಾಡೋದು ನೋಡ್ರಿ. ನಮ್ಮಪ್ಪ ಗೋವಿಂದವ್ರ ದಮ್ರಿ ಮಾವಳ ಕೂಡ ಏನ್ ಪಾಂಗಡ ಮಾಡಿ ಹಿರಿಯರ ಆಶೀರ್ವಾದ ತಗೊಳ್ಳಿ. ಓ ಮೊದಲ ತೋಳರ್ ಓ ಗೋವಿಂದ. ಎಲ್ಲರೂ ರೈತರು ಒಳಗೆ ಹೋಗಿ ಮಾಡ್ರಿ. ಇಲ್ಲಿ ಒಳಗಿಟ್ಟು ಹೋಗಿ ಮಾಡ್ರಪ್ಪ. ಏನ್ ಮಾಡುದು ಆಚಾರಿ? ನಮಸ್ಕಾರ ದೇವರ ಹೋಗಿ ಮಾಡ್ಲಿ. ಹೋರಪ್ಪ ಒಳ ಹೋಗಿ ನಮಸ್ಕಾರ. ಏನಪ್ಪ ಹೇಳು. ಏನು ಮಾವ
ಏನ್ ಆಟ ಹುಡ್ಕೊಡ ಅಂದ್ರೆ ನಮ್ಮೊತ್ಸು ಬಗೆಹರಿಸ್ತೀರೇನು ಮಾವ ಬಗೆಹರಿಸ್ ನೀನೆ ಹಸ್ತಿರ್ಗಪ್ಪಿ ಪಟ್ನೆ ಮಕ್ಕಳಲ್ಲಿ ಯಾವ ದಿಕ್ಕಿಗೆ ಮರಿ ಬಂದಿರ್ತೀರಿ ಪೂರ್ವ ಬಲಕೊಳ್ಳು ಈಗ ಯಾವಾಗ ನಿಂತೀರಿ ಇದು ಪಶ್ಚಿಮ ಯಾರು ಕೊಲ್ಲಂಗೆ ಯಾರು ಕೊಳ್ಳು ಇದು ಉತ್ತರ ತಿರುಗಿ ನಿಂದ್ರಂಗೆ ತಿರುಗಿ ನಿಂದು ಈಗ ಯಾವ ದಿಕ್ಕಿಗೆ ನಿಂತೀರಿ ನೀ ಹೇಳ್ತೇನ ಶಿಷ್ಯ ನಾನು ಹೇಳೋದು ಸರಿ ದಕ್ಷಿಣಕ್ರಿ ದಕ್ಷಿಣ ದಿಕ್ಕಿಗೆ ಮಾರಿ ಮಾಡಿ ಹೊಯ್ಕೊಟ್ಟೆ ಚಲ್ ನೋಡ್ರಿ ಇವ್ರ ನಮಗೇನು ಗುಣ ಕಾಣಿಸಲ್ಲ ಕಮಲ ಹೋಗೋಣ ಮನೆಗೆ ಶಿಷ್ಯ ರೆಡಿ ಅವರ ದಂಡಿಗೆ ಹಚ್ತಾನ ಇವ್ರ ಮಾವ ಮಳೆಯವ್ರ ಹಚ್ಚಲ್ ದಂಡಿಗೆ ಕ್ಯಾಟ್ ಕೈ ರೀ ಏನವ ಬಾರವ ಜಲ್ದಿ ಬಾರ ಮಗಳ ನೋಡವ ಸುರ್ಗದ ಸೌಕರ್ಯದು ಮಗಳದು ಮದುವೆ ಆಯ್ತು ನೀ ಬಾರ ಜಲ್ದಿ ಬಾರ ಅಭಿಮಾನಿಗಳಿಗೆ ಮುಂಜಾನೆ ಚಹಾ ಕುಡಿಸಲಾಗುವುದು ಬಾರೆ ಬಾರವ ನಮ್ಮ ಹುಡುಗರು ಕೈಲಿಗೆ ತಮ್ಮ ಜಲ್ದಿ ಬಾ ಬಂದೇಪ್ಪ ಅಲ್ಲ ಜಲ್ದಿ ಬಾ ಅಂತ ಹೇಳಿ ಹೊಸತ್ ಮಾತಾಡ್ತಲ್ಲಿ ಎಲ್ಲಿಗೆ ಹೋಗ್ಬೇಕು ನಾವು ತಂಗಿ ನಿನಗೆ ಮರ ಯಾವ ದಿಕ್ಕಿ ಸಿಗ್ತತೆ ಹುಡುಕಾಡ್ಬೇಕಾಗ್ಯದ ಬಾಯಿ ಅದಕ್ಕಾಗಿ ಜಲ್ದಿ ಬಾ ತಂದೆ ನಿನಗ ಏ ಹುಡುಗಿ ಹಿಂಗ್ಯಾಕ ಹತ್ತಿ ಬರ್ತಿದ್ದಲ್ಲ ಹುಡುಗ ಏನಂದ ಯಾವಸ್ಸು ತಿಂಡಿ ಇಲ್ಲೇನು ಬ್ಯಾಡ ಹೋಗ್ಕೊಂಡೈತೇನು ಬ್ಯಾಡ ಯಾವಸ್ ಯಾವಸ್ ಒಳಗೆ ಎಬ್ಸ್ತೀನಿ ನಾ ಈಗೇನ್ ಬೇಡ ಪೋಸ್ ಕೊಟ್ಟನು ನಂಬರ್ ಕೇಳೇನು ನಡುರಾಗ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ತಾಟ ಮೊದಲ ಮಾಡಿ ಮರ
ಹಾಡು ಮರುತ್ತಾರ ಬಾರ್ಸು ಮರುತ್ತಾರ ಹಾಗ ಹಾಗೆ ಹಾಡುತ್ತಾರ ಮಾತು ಮರುತ್ತಾರ ಮಾಸ್ಟರ್ ಅಂದ್ರು ಗೊತ್ತೆ ಯಾಕಡೆ ಕಡೆ ಹೋಗತ್ತೈತಿ ಮಾಸ್ತರ್ ಎಲ್ಲಿ ಹೋಗಿ ನಡೀತದ ಕರೆ ಈ ಮಾಸ್ತರ್ ಮುಂಜಾನೆ ಹಾರುತ್ತಿತ್ತಾರಲ್ಲ ಇನ್ನ ಒಬ್ಬ ಬನ್ನಿ ಹಚ್ಕೊಂಡಿಲ್ಲ ಹರಿ 3 4 ಬರ್ತಾನ ಲೇ ನೆನ್ಸುದ್ರಾಗ ತುಳಸಿ ಒಳಗೌಡಿ ಎದುರಿಗೆ ಬಂದಾಗ ನೀ ಯಾಕೆ ಈ ದಾರಿಗೆ ಬಂದಲೇ ಕುರ್ಸಲೆ ನನಗೆ ಎಲ್ಲ ಕಡೆ ನೋಡಕ ಈ ಕಡೆ ಶಿರಡೋಣ ಈ ಕಡೆ ಚಡ್ಚನ ಈ ಕಡೆ ಮೂರಿಗೆ ಈ ಕಡೆ ಉಮ್ರಾಜ ಹಿಂಗೋದ್ರೆ ಮಂಗಳವಾರ ಹಂಗೋದ್ರೆ ಮರವಾಡ ಎಲ್ಲ ಕಡೆ ತಿರುಗಾಡಿ ಹೊತ್ತು ನೋಡಕತ್ತೀನಿ ಓ ಮಾವ ನನಗೂ ಒಂದು ಹೆಣ್ಣು ಸಿಗಲಿಗೆ ಓ ಮಾವ ಅದಕ್ಕೆ ಮನವರ್ಸ ಅನ್ನೋದು ಪಂಚಾಯತ್ ಬಂದಿನ ಓ ಮಾವ ಹೊಂಟಿನಿ ಯಪ್ಪ ಒಬ್ರು ಇಲ್ಲ ಬಂದ್ರ ಮುಗಿದ ಹೋತ್ ನೋಡ ನಮ್ಗ ಅವರ ಸಿಕ್ಕಂಗೂ ಆಕೈತಿ ಅವ್ರಿಗ್ನು ಇಲ್ಲ ಕನ್ಯಾ ಸಿಕ್ಕಂಗೂ ಒಂದೇ ಮಗ ಕಾಶಿ ಮಾರ್ಗ ನೀನು ನಾವು ನನಗೆ ಬುದ್ಧಿ ಹೇಳಕ್ ಬರ್ತೀಯಲ್ಲ ಎಲ್ಲ ಒಂದೇ ಕಡೆ ಹೆಂಗ್ ಸಿಗ್ತಾವ ಮಗ ನಮ್ಮ ದಿಕ್ಕು ಬೇರೆ ಅವನ ದಿಕ್ಕು ಬೇರೆ ಎಲ್ಲ ದಿಕ್ಕಳು ಬೇರೆ ಇರ್ತಾವ ಮಾವ ದಿಕ್ಕು ಬೇರೆ ಆದ್ರೆ ಏನಾಯ್ತು ಮಾವ ಒಮ್ಮ ಮನಸ್ಸು ಕೂಡಿಸಿ ದಿಕ್ಕು ನೋಡಿ ನೋಡು 2-3 ಕೂಡಲ ಸಗನೊಂದು ಅದು 12 ಆಗಿತ್ತು ಮಗನ ಅಂದ್ರೆ ಏನಿಲ್ಲ ಅಲ್ಲಿ ನಿನ್ನ ಮಗಳಿಗೆ ಸುಮ್ಕೊಂಡಿರ್ತಾವೆ ಮೊದಲು ನನ್ನ ಮಗಳು ಹುಟ್ಟು ಮುಂದೆ ಹೊಟ್ಟೆಗೆ ಒಗ್ಗಾಡಿ ಹುಟ್ಟಲಕ್ಕಿ ಇನ್ನು ಈ ನಮಗೆ ದೊಡ್ಡಬೇಕಾದ್ರೆ ಬಿಡ್ತಾವ ಹರುತ್ತಿತ್ತಾವ ನಿನಗ ಲೇ ಕುರ್ಸೋಲೆ ನನ್ನ ಮಗಳನ್ನ ಮಾಡ್ಕೋತೀನಿ ಅತಿಯಲ್ಲ ನಿನ್ನ ಹತ್ರ ಅತ್ತಿ ಏನದ ಯಾಕೋ ಮಾವ ನಾ ನೋಡ್ಲಿಕ್ಕೆ ಚಂದ ಇಲ್ಲ ಏನು ಓಡಾಡಿದ್ದೀನ ಏನು ಕುಡ್ಡಿದ್ದೀನ ನೀ ಗೆಡ್ಡದಿ ಮಗನ ಗೆಡ್ಡಿದ್ರು ಮೆಣಸಿನ್ಕಾಯಿ ಭಾಳ ಬೆರಿಕದ ನೋಡಿ ಮದುವೆ ಮಾಡಿಕೊಟ್ರ ಯಾಕೆ ತಪ್ಪದೋ ಮಾವ ಯಾಕೆ ತಪ್ಪದ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ಕೊಡ್ತೇವೆ ಮಗನ ನನ್ನ ಬಳಿ ಆಸ್ತಿ ಏನದಲ್ಲ ಆಸ್ತಿ ಏನದ ನೋಡು ಮಾವ ಇಷ್ಟೆಲ್ಲ ನನಗೆ ಕೇಳಕತ್ತೀರಿ ನಿನ್ನ ಮಗಳ ಹೆಸರು ಏನಾಯ್ತು ಮಾವ ನನ್ನ ಮಗಳ ಹೆಸರಲ್ಲೇ 2 ಅಂತಸ್ತಿನ RCC ಬಿಲ್ಡಿಂಗ್ ಅದ ಮಗನ ಅದಕ್ಕಿನ್ನು ಬಾಕ್ಲಿ ಕುಂದ್ರಸಿಲ್ಲ ಸಣ್ಣ ನಿನ್ನ ಮೂವತ್ತು ನೋಡಿ ಕುಂಡ್ರಿಸಬೇಕಂತೇಳಿ ಮುದುಕಿ ಒಂದು ಹಳಿ ಸೀರೆ ಜೋತು ಬಿಟ್ಟಿ ನಾಟೆ ಏ ಮಾವ ಸೀರೆ ಯಾಕೆ ಬಿಟ್ಟಿಯೋ ಮಾವ ಹಾಗೆ ಕುಲ್ಲ ಬಿಡ್ಬೇಕಿಲ್ಲ ನನ್ನ ಮಗಳ ಮನೆಯನ್ನು ಮಸೂತಿ ಮಾಡಿದ ಮಗನ ಏ ಕರೆಕ್ಟ್ ಫಿಟ್ಟಿಂಗ್ ಮಾಡಿಲ್ಲ ಮಾಡಿದ ಕೂಡಲೇ ಬಾಕಲ್ ಕುಂದ್ರಸ್ತೀವಿ ಅಂತ ಏ ರಾಧಾ ನಿನ್ನ ಮಾಡ್ತೀರಂದಂಗಾಯ್ತು ರಾಧಾ ಬೆಳಗ್ಗೆ ಬಹಳ ಚಂದ ಕಾಡ್ತದ ರಾಧಾ ಕರೆಕ್ಟ್ ಐತಿ ನಿನ್ ಮಾತ ಅಲ್ಲ ಅಪ್ಪ ಕರೆಂಟ್ ಶಾರ್ಟ್ ಹೊಡೆದ್ರ ಮೈ ಜುಮ್ ಜುಮ್ ಅಂತ ಕರೆನ ಯಾಕೆ ಒಂದ್ಸಲ ಹೊಡ್ಸ್ಕೋಬೇಕತ್ತೇನು ಬಾ ಪಡ್ಬೇಕು ಹೋಯ್ತು ಅಲ್ಲ ಕರೆಂಟ್ ಅಲ್ಲ ಬಾ ತೋರ್ಸ್ಬಾ ಬಾ ಒಯ್ 1 ತಾಸು ಒಯ್ಯ ಕಡೆ ನಿಂದು ಕರೆನ್ಸಿ ಆಟ ಹೊಡ್ಕೋತಾಳತ್ತ ನನ್ನ ಅವನ ನೀ ಕರೆನ್ಸಿ ಆಟ ಹೊಡ್ಕೊಂಡು ಸ್ವಲ್ಪ ಚಂದ್ರ ನಿನಗೆ ಹೊತ್ಕೊಂಡು ಹೋಗ್ಲಿಕ್ಕೆ 8 ಚೆಕ್ನ ಏನಕ್ಕೆ ಅದನ್ನ ಮುಂದೆ ಮುತ್ತು ನಾವು ಲಬ್ಬು ಹೊಯ್ಕೋಬೇಕಾಗ್ತದೆ ಗೊತ್ತ ನಿನಗ ಮಾವ 8 ಚಕ್ರ ಹೆಲಿಕಾಪ್ಟರ್ ಅಂದ್ರೆ ಅದು ಹೆಂಗಿರ್ತದೆ ಓ ಮಾವ ಈಗ ಶಕ್ತಿ ನಿನ್ನಲ್ಲಿಲ್ಲ ಅಲ್ಲ ನಮ್ಮ ಅಪ್ಪ ಸಾಯ್ತಾನಲ್ಲ ಅವಾಗ ಬಂದು ನೋಡು ಗೊತ್ತಾಕೈತಿ ನಿನಗೆ ಎಷ್ಟು ಕಾಲಿನ ಹೆಲಿಕಾಪ್ಟರ್ ಅಂತ ಹೇಳಿ ಮಾವ ನಿನ್ನ ಮಗ ಕುಳ್ಳರು ಸತ್ತು ನನ್ನ ಮಾವ ಇನ್ನು ನಿನ್ನ ಮಗ ಅಲ್ಲೇ ನಿತ್ತಾಳಲ್ಲೋ ನನ್ನ ಮಾವ ಇನ್ನ ಸತ್ತಿಲ್ಲ ಸಂಗೀತ ನೋಡು ಶಿವ ಸುಮ್ಕೊಂಡ್ರೆ ಸಹ ಇಲ್ಲ ನಿಮ್ಮ ಅವನ ಮಕ್ಕಳ ನನಗೆ ಕೊಲ್ಲ ಕೂತೀರಿ ನಿಮ್ಮ ಅವನಿಗೆ ವಯಸ್ಸಾಗಿ ತಿಳ್ಕೊಂಡ್ರಿ ತಲೆಗೆ ನಾವು ಕೂದಲು ಹೋಗಿರೇನಾಯ್ತು ಇನ್ನ ಒಂದು 5 ಕಿಲೋ ಮದುವೆಯಾಗಿ ಹಿಂದೂಸ್ತಾನ್ ಟ್ರ್ಯಾಕ್ಟರ್ನ ಓಡಿ ಟೂರ್ ಮಾಡಬೇಕು ಮಕ್ಕಳೇ ಸುಮ್ಮ ಏನನ್ನ ಕೇಳೋಣ ಹಾಕಿ ಹೇಳಿ ಸಾಯ್ ನನ್ನ ಹೆಸರು ಏನಾಗುತ್ತೆ ಗೊತ್ತೇನು ಏನದು ನನ್ನ ಹೆಸರು ಬಿಡ್ಲಿಂಗ್ ಐತಿ ಬಿಲ್ಡಿಂಗ್ ಇದ್ದದ್ದು ಗೊತ್ತದ ಅದು ಎಲ್ಲ ಸರಿ ಮೊದಲ ಅಡಿಗೆ ಮನೆ ಏ ಮಗನ ಬಂದಾಗೈತೆ
ಬಿಲ್ಡಿಂಗ್ ಗೊತ್ತಲ್ಲ ಆಕಿನ 3 ಎಕರೆ ಆಸ್ತಿ ಅದು ಮಗನ. ಏ ಮಾವ ಅಟ್ಟ ಸಿಟ್ಟಿ ಬರತ್ತೆ ಓ ಮಾವ, ನಿನ್ನ ಮಗಳ ಹೆಸರಲ್ಲಿದ್ದ ಆಸ್ತಿ ಯಾವ ಸೀನಾಗೈತೆ ಅಂತ ಕೇಳಕತ್ತೀನಿ. ಹಿಂಗ್ ಕೇಳೋ ಅದಕ್ಕೆ ಸಿಟ್ಟು ಬರಲ್ಲ. ಸಿದ್ದಪ್ಪನ ಮುದ್ದಾಗ ನಮ್ಮ ರಾಧವಂದು 3 ಎಕರೆ ಒಂದೇ ಪಟ್ಟಿ ಇತ್ತು. ಎಸ್ ಎಕರೆ? 3 ಎಕರೆ ಮಗನ್. 3 ಎಕರೆ ಇಚ್ಚಿಕ್ಕ ಗುಡ್ಡ ನಡುವೆ 3 ಎಕರೆ ಪಟ್ಟಿಯಪ್ಪ. ನಡುವೆ ಅದರಾಗ ಹೇಳ್ತೀನಿ ಕೃಷ್ಣ ನಿನಗೆ ಮೊನ್ನೆ ಈಕೆಪ್ಪ ಅವರು ನಟ್ಟು ನಡುವೆ ಕೆರಳ ಐಸಾರು. ನಡಬರ್ಕೆ ಐಸರ್ ಕೆರಳ ದಂಡಿಗೆ ಹೆಸರು ನಾವು ಕೂರ್ಸೋಲೆ. ಅಟ್ಟತ್ತಕ ನಿನ್ನ ಮಗಳು ಏನ್ ಮಾಡಿತ್ತು ಮಾವ? ನಡಬರ್ಕೆ ಐಸತ್ತಕ ನಿಂತು ಹೊಯ್ಕೋಗಿತ್ತು. ಅಕ್ಕಿ ಕೊಳಕ ಬರ್ತಾವ ಮನೆಯಾಗಿದ್ದಲ್ಲ ಅಕ್ಕಿ. ನಾ ನೀ ಹೇಳ್ತೇನೆ ಕೇಳವ. ಹೌದು, ನನ್ನ ಹೆಸರಲ್ಲಿ 3 ಎಕರೆ ಭೂಮಿನೂ ಐತ್ ನೋಡು. ಅದು ಇರ್ಲಿಕ್ಕ ಮಾವ ನಿಮ್ ರಾಧನ ಹೊಲ್ದಾಗ ನೀರ್ ಆಡೇ ಹೊಲ್ದಾಗ ಐತಂದ್ರ ಅಲ್ಲ, ಕಾಲುವೆಗೆ ಇನ್ನೂ ನೀರ್ ಬಿಟ್ಟಿಲ್ಲ, ಹೊಲಕ್ಕೆ ನೀರ್ ಆಡಿಸ್ಬೇಕು. ಮಗನ ಈಕೆ ನೀರು ಬಿಡಬಾರ್ದು. ಬಟ್ ನಿನಗೆ ಹೇಳ್ತೀರಿ ನಮ್ಮ ರಾಧಾನ ಹೊಲದ ಎದ್ದು ದಂಡಿ ಸೋಸ ಮಾವ ಸದ್ಯಕ್ಕೆ ಹೊಲ್ದಾಗ ಏನು ಬಿತ್ತಿರು ಮಾವ? ನನ್ನ ಮಗಳಿಗೆ ಗೊತ್ತಪ್ಪ. ನೋಡ, ಹಾಸಿಗೆ ಐತಂತ ಏನೋ ಬಿತ್ತಿಲ್ಲ, ಬರೀ ಕರ್ಕಿನ ಬೆಳೆದ್ಬಿಟ್ಟವ. ಬಾ, ಒಂದ್ಸಲ ಕರ್ಕೊಂಡು ಹೋಗ್ತೀನಿ. ಕರ್ಕಿ ಹೊಲ್ದಾಗ ತಿರುಗು ಚಟನೆ ನನಗಿಲ್ಲ. ಕರ್ಕಿ ಒಂದಾಗ ತಿರುಗು ಚಟ ಯಾಕೆ ಹೇಳಿದೆ ನಮಗ? ಇಟ್ಟಾಗ ಸಿಟ್ಟಿಗೆ ಬರಾಗತ್ತೆ ಓ ಮಾವ. ಸಮಾಧಾನ ಕೇಳ. BP ಅದು BP ಅದು ಅದಕ್ಕೆ ಸಮಾಧಾನ ಇಲ್ಲೇ ಸತ್ತಿ ಮತ್ತೆ ನಿನ್ನ ಹೆಸರು ಏನು? ವೇಟ್ ಮಾಡಿದ್ರ ಹೇಳ್ತೀನಿ ನೋಡಿ ಮಾವ. ನಮ್ಮ ಅಪ್ಪೊಬ್ಬ ತೀರ್ಕೊಂಡು ಬಳಿಕ ಒಂದು ಮನೆ ಬಿಟ್ಟು ಹೋದ. ದೇವ್ರ ಪುಣ್ಯದಿಂದ ಒಂದು ನೌಕರಿ ಸಿಕ್ತು ಮಾವ ನನಗೆ. ಆ ನೌಕರಿ ಜರ್ಕ ನನಗೆ ಸಿಗಲಿಲ್ಲ ಅಂದ್ರೆ ಮಾವ ಹೋಗ್ತಿದ್ದೆ ಎಡ್ಡಕ್ಕೆ. ಏನ್ ನಾವು ಹೇಳ್ರ ಹುಟ್ಟದ ಈ ನಾಟಕ ದುಡಿಮೆ ಬರ್ತಿತ್ತು ಮಾವ, ದುಡಿಮೆ ಬರ್ತಿತ್ತು. ಛೇ ಅಂದ್ರೆ ಕೃಷ್ಣ ಈ ನಾಟಕ ದುಡ್ದು ಅಂದಿ ಮಾವ. ನಾ ದುಡ್ಲರ್ ಕಂಪ್ನಿ ಒಂದು ಹುಡುದಿಲ್ಲ ಮಾವ. ನಾ ಎಷ್ಟು ಕಂಪ್ನಿ ದುಡ್ದು ನೋಡು ಅಷ್ಟೆಲ್ಲ ತಲೆ ಮೇಲೆ ಚಾಪಿ ಹಚ್ಕೊಂಡು ಹೋದೆವು ಮಾವ. ಯಾಕೆ ತಲೆ ಮೇಲೆ ಚಾಪಿ ಹಾಕೊಂಡು ನೋಡ್ಯಾರ? ಏನ್ ಹೇಳ್ಬೇಕು ನಿನಗೆ ಯಾರದ? ಏನಾಯ್ತು ನೋಡು. ಅವ್ರು ಹೇಳಿದ ಮುಂದೆ ಮಕ್ಕಳು ನನ್ನ ಮಾತೇ ಕೇಳಿಲ್ಲ. ನೋಡ್ರಾಗ ಕಲೆಕ್ಷನ್ ಆದ ದುಡ್ಡೆಲ್ಲ ತರ್ತೀವಿ. ಸೆರೆ ಕುಡಿಯೋದು, ಎಸ್ಟೇಟ್ ಆಡೋದು, ಮಟಕ ಆಡೋದು, ಕೆಟ್ಟ ಹೆಂಗಸರ್ ಚಟ ಮಾಡೋದು, ಪೇಟಿ ಮಾಸ್ತರ್ ಪೇಟಿ ಒಯ್ದು ಮಾರೋದು, ಥಿಯೇಟರ್ನ ಕುರ್ಚಿ ಒಯ್ದು ಮಾರೋದು, ಹಿಂಗೆಲ್ಲ ಮಾಡಿ ಗಂಗಾವತಿ ದಾರಿ ಹಿಡಿದು ಹೋಗ್ಬಿಟ್ರು ನೋಡಿ ಯಾರದ. ಅಂದ್ರ ಒಟ್ಟ ಇಂಥ ಕಂಪ್ನಿಯಾಗ ದುಡ್ದಿರಿ ಅಂದಂಗ ಆತು. ಏನ್ ಮಾಡ್ಲಿ ರಾಧ, ನಮಗ್ ಕಂಪನಿ ಇಂಥವು. ಅಂದ್ರೆ ಕೃಷ್ಣ ಈ ನಾಟಕ ಕಂಪ್ನಿಯಾಗ ಪಾರ್ಟಿ ಮಾಡಿ. ಏ ಮಾವ, ನನ್ನ ಪಾಠ ಏನ್ ಕೇಳ್ತು ಮಾವ? ನಾ ಪಾಠ ಮಾಡೋದು ನೋಡಿ ಈ ಇವತ್ತು ಊರ್ ಜನ ಎಲ್ಲ ಬರ್ತಿತ್ತು ಮಾವ. ಅಲ್ಲ ನೀನು ಯಾವ್ಯಾವ ನಾಟಕ ನೋಡಿದ ಹೆಸರು ಏನು? ನಿನಗೆ ಯಾವ್ಯಾವ ನಾಟಕದ ಮಾತು ಹೇಳ್ಬೇಕು ಹೇಳ ಮಗನೇ. ನೀನು ಒಟ್ಟು ನಾಟಕ ಹೆಸರು ಹೇಳ. ಆಕೆ ಹುಟ್ಟಿದ್ದು ಯಾರಿಗೆ? ಅಕ್ಕಿ ಹುಟ್ಟಿದವ್ರು ಒಪ್ಪಿಗೆ. ಇಲ್ಲೇ ಇದು ನಾ ಮಾಡಿದ ನಾಟಕದ ಹೆಸರದು ಮಾವ. ಹೆಸರು ಮಗಳ ಗಂಪ ಮಾವ ಅಲ್ಲಿ ಹೋದವ. ಹೇಳ ಬಸ್ಸಲ್ಲಿ ಹುಟ್ಟಿದ ಚಚ್ಚಲ ಮಗ. ಮಕ್ಕಳ ಹುಟ್ಟಿ ಆಲತ್ತೇವ ದವಾಖಾನೆ ಹುಟ್ಟಿದ ಕೇಳಿದಿಲ್ಲ. ಸುಡುಗಾಡ್ದಾಗ ನಾಟಕ ಹೆಸರು ಮದುವೆ ಗಂಡನಿಲ್ಲದ ಹೆಂಡತಿ ಅದೇ. ಇದು ಎಂತ ಕಾಲ ಬತ್ತೇವ. ನಮ್ಮ ಮದುವೆ ಆದ್ಮೇಲೆ ಗಂಡ ಆಗ್ತಾ ಆತೀವಿ. ಮದುವೆ ಹೇಳ್ತೀನಿ ಕೇಳು. ದ್ರೌಪದಿ ವಸ್ತ್ರಾಪರಣ ಪೌರಾಣಿಕ ನಾಟಕ, ಸಂಪೂರ್ಣ ರಾಮಾಯಣ ನಾಟಕ, ಮಾತು ಗೆದ್ದಿತ್ತು ಮೌನ ಗೆದ್ದಿತ್ತು, ಸಾಮಾಜಿಕ ನಾಟಕ. ಇವೆಲ್ಲ ನಾಟಕದಾಗ ಪಾಠ ಮಾಡಿ ಮಾವನ ಕೃಷ್ಣ. ಈ ಪೌರಾಣಿಕ ನಾಟಕದಲ್ಲ ದ್ರೌಪದಿ ವಸ್ತ್ರಾಪರಣ, ಅದರಲ್ಲಿ ಒಂದೆರಡು ಮಾತು. ಏ ಮಾವ, ಈ ದ್ರೌಪದಿ ವಸ್ತ್ರಾಪರಣ ನಾಟಕದ ಮಾತು ಹೇಳ್ಬೇಕಂದ್ರೆ ನಾ ಅದ್ರೊಳಗ ದುಶ್ಯಾಸನ ಪಾಠ ಮಾಡಿದ್ವಿ ಮಾವ. ಈ ದುಶ್ಯಾಸನ ಮಾತು ನಾವು ಹೇಳ್ಬೇಕಂದ್ರ ಈ ಸನ್ನಿವೇಶದಾಗ ದ್ರೌಪದಿ ಮತ್ತು ಪಾಂಡವರು ಬೇಕಲ್ಲ ಮಾವ. ಬೇಕು. ಆ ಪಾಠ ಯಾರು ಮಾಡ್ತಾರೆ? ದ್ರೌಪದಿ ತಿಳ್ಕ. ಏ ಮಾವ, ಹಂಗಂದ್ರೆ ನೀನೇ ಧೀಮಾಗ ತಿಳ್ಕೊತೀನಿ ಮಾವ. ತಮಾಷೆ ಹೇಳತ್ತೀನಿ, ತಮಾಷೆ ನಾಟಕ
ಅಂದಂಗ ನಾನು ದ್ರೌಪದಿ ನಮ್ಮ ನೀನ್ ದುರ್ಶಾಸನ ಹೌದು ನಾನೇ ದುಶ್ಯಾಸನ. ಎತ್ತೋ ಕುರ್ಸನ ಎತ್ತೋ ಏನೋ ಮನ ಏನಾಯ್ತು? ಮಾತೆತ್ತು ಕುತ್ತದ ಮಾತೆತ್ತು. ಏ ಮಾವ ನೋಡು ನಾನು ಮಾತೆತ್ತಲು ಹ್ಯಾಂಗ್ ಬರ್ತೇವೋ ಮಾವ. ನೀ 4 ಒಂದ್ ಸೆಕೆಂಡ್ ತಡಿ ನೀ ಬಾ ತಿವ್ಯಾಕತ್ತಿ ಎತ್ತ ಜಗದ ಮಾಸ್ತರ ನಿನ್ನ ತಿಂಡಿ ತೋರಿ ನೀ ಹೋಗಿ ನನ್ನ ತಿಂಡಿ ಬೈ ಮುಂಜಾನೆ ಕುರ್ತೀನಿ ತೋಡು ಹೋಗ್ಲಿ ಅವ್ನಿಗೆ ಆ ಕಡೆ. ನೋಡು ಮಾವ ಹಂಗ ಈಗ ಮುಂದೆ ಏನ್ ಮಾಡ್ಲಿ ನಮ್ಮ ಊರಿಗೆ ನಾವು ಹೋಗ್ಬಿಡ್ತೀವಿ. ಆಯ್ತು ನಿನ್ನ ಮಗ ಬಾಳೆ ಎದ್ದಪ್ಪ ಇವರು ಏ ಮುಚ್ಕೊಂಡ್ ಬರ್ಲ ಆಕೆ ತಂಡ ಮಾತೆತ್ತು. ನೋಡು ಮಾವ ಏನಂದಿ ಅಲ್ಲಿಂದ್ರಂದ ಏನಂದಿ ಅಲ್ಲಿಂದ್ರಂದ ಕಿತ್ತು ಕೈಯಾಗ ಕೊಡ್ತೀನಿ ನೋಡು ಮಾವ ಅಧ್ಯಕ್ಷರು ಕಿತ್ತ ಕೈಯ ಕೊಡೋರೇನ ಹುಟ್ಟಿಲ್ ಮಾವ ಹೇಳ್ತೀನಿ ಕೇಳಿ ಅಲ್ಲ ಅಂದೆ ಅಲ್ಲ ಮತ್ ನೀ ಏನ್ ಮಾಡ್ಲಿ ಜಾಡ್ಸ ಮಾಸ್ತರ್ ಆಕಿ ಏನೋ ಬೇಡ ಆ ಕೋಡಿ ಅಧ್ಯಕ್ಷರು ನೋಡ್ಲಕತ್ತಾರ. ಉಮರಾಜ್ ದಸೂರ ನಿಮಗೆ ಎಲ್ಲ ಕಡೆ ಮೇಂಟೈನ್ ಮಾಡ್ತಾರ ಅವರು. ನೋಡು ಮಾವ ಇದು ಊರಾಗ ಒಬ್ಬರಿಗೆ ತ್ರಾಸ ಕೊಟ್ಟಿಲ್ಲ. ರಾತ್ರಿ 12 ಫೋನ್ ಹಚ್ಚಾರ. ನಮ್ಮ ಕಾಲೇಜ್ ಅಧ್ಯಕ್ಷರು ಎಲ್ಲ ಕೊಟ್ಟಾರ. ಮಾಡ್ತೀರಿ ಕೂಲ್ ಡೌನ್ ಕೂಲ್ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ. ಬಿಪಿ ನಾಯಿ ಸತ್ತೋದಿ ಇಟ್ಕೋತೇ ನೀನು ಒಂದು ಹಾಕಿರುತ್ತಾರ್ರಿ ಆಕಿ. ಏ ಮಾವ ಹಂಗ 4 ಸಿಟ್ಟಿನ ಮಾತು ಮಾತಾಡ್ರಿ ಹೆಂಗ್ ಬಂದು ಓ ಮಾವ. ನೀ 4 ಭೀಮನ ಸಿಟ್ಟಿನ ಮಾತು ನೋಡು ಮಾತಾಡೋ ಮಾವ. ಅವಾಗ ನೋಡು ಮಾವ ನನ್ನ ಮಾತು 4 ಸಿಟ್ಟಿನು ಹಂಗ ಮಾಸ್ತರ ಇದು ನಮ್ದೇ ಕಾಣ ಹಾಕ್ರಿ. ಓಕೆ ಗೌರವನೇ ಮೋಸ ವಂಚನೆ ಕಪಟದಿಂದ ರಾಜ್ಯದಲ್ಲಿ ನಮ್ಮನ್ನು ಸೋಲಿಸಿದೆ. ನಿಮ್ಮ ಮೋಸದಾಟಕ್ಕೆ ಬಲಿಯಾಗಿ ಇಂದು ದ್ರೌಪದಿ ನಿಮ್ಮ ವಶವಾದ ಆ ಶೈಲಿ ದ್ರೌಪದಿ ಸೀರೆಯನ್ನು ಪಾಂಡವರೇ ಈಗ ನಿಮ್ಮ ಪಾಂಚಾಲಿಯು ನನ್ನ ಸೆರೆಯಲ್ಲಿರುವುದು. ಏಡಿಯಂತೆ ಮೌನ ತಾಳಿ ಮನಸ್ಸಿಗೆ ಶಾಂತಿ ಮಾಡಿಕೊ. ಓ ದ್ರೌಪದಿ ಇಂಥ ಗಂಡಂತರ ಮಾಡಿಕೊಂಡ ನನ್ನ ನೀನು ಕಾರಣ ಭಗವಂತನದು ಎಲ್ಲಿರೋದು ನಿನ್ನ ಶ್ರೀಕೃಷ್ಣ ಶ್ರೀಕೃಷ್ಣ ನಿಗರಿಸಿದ್ದವನು ನಿದ್ರಿಸುತ್ತಿರಲ್ಲ ನಿದ್ರಿಸುತ್ತಿರೋನು ಜಗ್ಗೋ ದಯವಿಟ್ಟು ನಿಮ್ಮ ಕೈ ಬಿಗಿದು ಕೇಳ್ತೀನಿ. ನನ್ನ ಮಾನವನ ಅಪಹರಣ ಮಾಡಬೇಡಿ, ದಯವಿಟ್ಟು ಬಿಟ್ಟು ಬಿಡಿ. ಈಗ ಯಾರ ಮಾತು ಕೇಳಲಾರು. ಬೇಡಿಕೋ ನಿನ್ನ ಭಗವಂತನನ್ನು. ಮನುಷ್ಯ ಇದ್ದೋ ತಲೆ ಇದ್ದೋ ಎಂತ ಸನ್ನಿವೇಶ ನಡೆಯುತ್ತೋ ಆಡ್ಬೇಕು ಬಂದ ಮುಂದೆ ಎಲ್ಲ ಕಳಿಸ್ಬಿಟ್ಟಲ್ಲ ತಲೆ ಕಾಯವನ ಮಗನ ನತ್ತಂದೆ ಯಾವುದು ಬಿರ್ಸಂದೆ ಯಾವುದನ್ನು ಗೊತ್ತಾಗ್ತದೆ ಇನ್ನು. ಆಕಿನ ಸೀರೆ ತಿಳಿ ನನ್ನ ಜೊತೆ ಜಗಲಿಕತ್ತಿದನು. ಯವ್ವ ಇವ್ರ ಕೈ ಸಿಕ್ಕರೆ ನನ್ನ ಜೊತೆ ಯಾರ ಮಾವ ಕೈ ಬಿಗಿತ ಮಾಡಿದ್ರು ಹಾದು ಬಿದ್ದಾಗ ನಿನ್ನ ಮಗಳದು ಬೇಡ ಮಗನ ಇದು ನೀನಾದಾಗ ಸವ ಸಾಕು ಮಗಳ. ಯಾವ ನಡೆಯುವ ಮನೆ ಹೋಗೋನು ಈ ಪುರುಷನೇ ಸವ ಸಾಕು. ಏ ನೀ ಅಂತ ಮಾನ್ಗಡ್ ಕೃಷ್ಣನೇ ಪಾಟ್ ಇಲ್ಲದ ದ್ರೌಪದಿನೇ ಮಾಡ್ಬಿಟ್ಟಿಲ್ಲ. ಹಂಗೆ ಹಂಗೇನ ಹಂಗೆ ಹೇಳೋದೇ ಇಲ್ಲ. ನಡೆ ಬಾ ಇವ್ ಜಗಡೆ ಏನು ಮಾತಾಡೋದು ಮನೆ ಹೋಗು ನಡೆಯುವ ನಾವು. ಮುಂದೆ ಎಲ್ಲ ಸೀರೆ ಸರಿ ಮಾಡ್ಕೊಂಡ್ ಬರ್ತೀನಿ. ಆ ನಮ್ಮನ ಜಗ್ಗೇನ ಏ ಜಗ್ಗಿನ ಏ ಕೃಷ್ಣ ಸೀರೆ ಜಗ್ಗಿ ಬಾ ಹೇಳನಾಗಿದ್ದಿ ಮಗನ. ಅಲ್ಲ ನಮ್ಮಪ್ಪ ಅಂತೂ ನನ್ನ ಮದುವೆಗೆ ಒಪ್ಪವಲ್ಲ, ಮುಂದೆ ಹೆಂಗ್ ಮಾಡೋದು? ನಿಮ್ಮ ಅಪ್ಪನ ವಿಚಾರ ನನಗೆ ಬಿಟ್ಬಿಡ ರಾಧಿ. ಅವ್ರು ನಿಮ್ಮ ಅಪ್ಪ ಈಗ ರಾಧಿ ಈಗ ರಾಧಿ ಪ್ರೀತಿಯಿಂದ ಎದುರಾಗತ್ತೀರಿ. ನಿಮ್ಮ ಅಪ್ಪ
ನಿಮ್ಮ ಅಪ್ಪನ ವಿಚಾರ ನನಗೆ ಬಿಟ್ಬಿಡು. ಹಾ. ತಿಪ್ಸೂರ್ ಲಾಗ ಹೊಡಿಸ್ಬಿಡ್ತೀನಿ ನಿಮ್ಮ ಅಪ್ಪಗೆ. ನೀನು ಲವ್ ಮಾಡು ಅಂದ್ರೆ ನೀನೇನನ್ನ? ರಾಜ ನಾನೇ ನಿನ್ನ ರಾಣಿ ಹೊಡಿ. ಮನಸಾರೆ ಮಾಡಿ
ಸ್ವಾಮಿ, ಮನದ ಬಯಕೆಯಂತೆ ಕನಸಿನ ಕಲ್ಪನೆಯಂತೆ ನನಗೆ ಪ್ರೀತಿ ಗೌರವದಿಂದ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸತಿಯನ್ನಾಗಿ ಸ್ವೀಕರಿಸಿದಿರ. ನನ್ನ ಕರಗಳಿಂದ ಹಾಲು ಕೊಡ್ತಾ ಇದ್ದೀನಿ, ತೋಳಿ ಕುಡೀರಿ. ಭಾರತಿ ನವ ದಂಪತಿಗಳಾದ ಮೇಲೆ ಸತಿಯಾದವಳು ತನ್ನ ಪತಿಯ ಪ್ರಥಮ ಕಾಣಿಕೆ ಈ ಹಾಲು ಸಕ್ಕರೆ ನೀಡುವಳು. ಇದರ ಮಹತ್ವ ಏನಾದರೂ ನಿನಗೆ ಗೊತ್ತಿದೆ ಭಾರತಿ? ಇಲ್ಲ ಸ್ವಾಮಿ. ನೋಡು ಭಾರತಿ, ಮಾನವ ಕುಲಕ್ಕೆ ಮದುವೆ ಒಂದು ಹೊಸ ಇತಿಹಾಸ, ಸಂಸಾರಕ್ಕೆ ದ್ವಾರವಾಗಿಲು. ನೀ ಕೊಟ್ಟಿರುವ ಹಾಲು ಸಕ್ಕರೆ ನಮ್ಮ ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಹೊಸ ಜೀವಿಗಳಿಗೆ ಸಿಹಿಯಾಗಿರಲು ಸೂಚಿಸುವ ಸಂಕೇತವನ್ನು ನೀಡಿರುವ ಈ ಹಾಲು ಸಕ್ಕರೆ. ಆಯ್ತು ಸ್ವಾಮಿ, ನಿಮ್ಮ ವಾಣಿಯಂತೆ ಪ್ರತಿ ಪವಿತ್ರಳಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಹಾಲು ಸಕ್ಕರೆಯಂತೆ ಕುಡಿರಿ ಹಾಲು. ಭಾರತಿ, ಅರ್ಧ ಹಾಲವನ್ನು ನೀನು ತೆಗೆದುಕೋ. ಸಂಪೂರ್ಣವಾಗಿ ನೀವೇ ಕುಡೀರಿ. ಸಂಪೂರ್ಣವಾಗಿ ನಾನೊಬ್ಬನೇ ಸ್ವೀಕರಿಸಿದರೆ ಅದು ಸ್ವಾರ್ಥವಾಗುತ್ತದೆ. ಅರ್ಥಾಗಿ ಎನಿಸಿಕೊಂಡವಳಿಗೆ ಅರ್ಧ ಪಾಲು ಸಿಗಲೇಬೇಕಲ್ಲ. ತೆಗೆದುಕೋ ಈ ಹಾಲವನ್ನು. ನಿಮ್ಮ ಮಾತಿಗೆ ಪ್ರತ್ಯುತ್ತರ ನೀಡುವಷ್ಟು ಸಮರ್ಥಳು ನಾನಲ್ಲ. ಕೊಡಿರಿ. ಈ ಹಾಲು ಸಕ್ಕರೆಯಂತೆ ನಮ್ಮ ಜೀವನ ಸದಾಕಾಲ ಒಂದಾಗಿರ್ಲಿ. ನಿನ್ನ ಮಧುರ ಕಂಠದ ವೀಣೆ ನುಡಿಯುತ್ತಿದೆ. ಏನೆಂದು? ಬೇಗ ಒಂದಾಗು ಎಂದು. ಆಹಾ, Thank you.
ದಯಮಾಡಿ ಇಲ್ಲಿ ಹಿಂದೆ ಹುಳ ಎಸಿಬಿಡಿ ಅಶ್ವನ ಬಂದ್ ಆಗ್ಬಿಡುತ್ತೆ. ಹಲೋ ಸರ್, ಯಾರಿದ್ದೀರಿ ಮನೆಯಲ್ಲಿ? ಶಿವ ಪೂಜೆಯಲ್ಲಿ ಕರಡಿ ಬಂದಂತೆ ಯಾರು ಬಂದಿರುವುದು? ಯಾರವರು? ನಾನೇ ಸರ್, ಪೋಸ್ಟ್ಮನ್ ಬಂದಿದ್ದೇನೆ. ನಿಮ್ಮ ಹೆಸರಿನಿಂದ ದಿಲ್ಲಿಯಿಂದ ಒಂದು ಟೆಲಿಗ್ರಾಮ್ ಬಂದಿತ್ತು, ಕೊಡೋಣ ಅಂತ ಬಂದಿದ್ದೆ. ಇದೋ ತೋಳಿ ಟೆಲಿಗ್ರಾಮ್. ನಾವು ಪಕ್ಕದವರಿ ಪೋಸ್ಟ್ ಹಂತಲಕ್ಕೆ ಹೋಗ್ಬೇಕೆ, ಸಹಿ ಮಾಡ್ರಿ. ಆಯ್ತಾರಪ್ಪ. ಆಯ್ತ್ರಿ ಸರ್, ನಾವು ಹೋಗಿ ಬರ್ತೇವ್ರಿ. ಆಯ್ತು ನಡಿಯಪ್ಪ. ಪ್ರೀತಿಯ ಮಿಲಿಟರಿ ಕ್ಯಾಪ್ಟನ್ ಮಿಸ್ಟರ್ ಮಂಜು ಇವರಿಗೆ ತಿಳಿಸುವುದೇನೆಂದರೆ, ನಿನ್ನೆ ರಾತ್ರಿಯಿಂದ ನಮ್ಮ ದೇಶದೊಂದಿಗೆ ಪಾಕಿಸ್ತಾನವು ಯುದ್ಧ ಮಾಡುತ್ತಿದೆ. ಕಾರಣ ನಿಮ್ಮ ರಜೆಯನ್ನು ರದ್ದುಗೊಳಿಸಿ ತಕ್ಷಣವೇ ದಿಲ್ಲಿಗೆ ಹೊರಟು ಬರಬೇಕು. ಈ ಟೆಲಿಗ್ರಾಮ್ ನೋಡಿ ಮುಂದೆ ಒಂದು ಹೆಜ್ಜೆ ಇಟ್ಟರೆ ಅದು ದೇಶ ಸೇವೆಗಾಗಿ ಶ್ರಮವಾಗಿರಬೇಕು. ಇಂತಿ ಆಜ್ಞೆ ಕೊಟ್ಟವರು ಭಾರತೀಯ ಸೈನ್ಯಾಧಿಕಾರಿ ನ್ಯೂ ಡೆಲ್ಲಿ. ಈ ಪೋಸ್ಟ್ ಇವತ್ತೇ ಬರ್ಬೇಕಾಗಿತ್ತಾ? ಬರಲಿ ಬಿಡು ಭಾರತಿ, ಏನು ತಪ್ಪಾಗಿದೆ? ನನ್ನ ಸೂಟ್ ಕೇಸನ್ನು ರೆಡಿ ಮಾಡಿ ತೆಗೆದುಕೊಂಡು ಬಾ. ಹಲೋ ಮಂಜು, ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಸುಭಾಷ್. ಮಂಜು, ಅರ್ಜೆಂಟ್ ಆಗಿ ಬರ್ಬೇಕಂತ ನನಗೆ ಡೆಲ್ಲಿಯಿಂದ ಟೆಲಿಗ್ರಾಮ್ ಬಂದಿದೆ. ನಿನಗೂ ಬಂದಿದೆಯಾ? ನನಗೂ ಬಂದಿದೆ ಸುಭಾಷ್. ಹಾಗಾದರೆ ಬೇಗನೆ ತಯಾರಾಗೋ, ಇಬ್ಬರು ಕೂಡಿ ಹೋಗೋಣ. ಸದ್ಯ ಟ್ರೈನ್ ರೆಡಿ ಆಗಿದೆ. ಸುಭಾಷ್, ನಾ ಮದುವೆ ಆಗಿ ಕೇವಲ 4 ದಿನ ಆಯ್ತಷ್ಟೇ. ಇವತ್ತು ನಮ್ಮ ಪ್ರಥಮ ರಾತ್ರಿ. ನೋಡು, ನೀನ್ ಬೇಕಾದ್ರೆ ಹೋಗು, ಅವರು ಬೆಳಿಗ್ಗೆ ಬರ್ತಾರೆ. ಅತಿಗೆ ಅರ್ಜೆಂಟ್ ಆಗಿ ಹೋಗಲೇಬೇಕು. ಕೇವಲ 4-5 ದಿವಸಗಳಲ್ಲಿ ವಾಪಸ್ ಬಂದ್ಬಿಡ್ತೇವೆ ಅತಿಗೆ. ಸುಭಾಷ್, ಬೇಡ, ಅವರಿಗೆ ಬಲವಂತ ಮಾಡಬೇಡ ಸುಭಾಷ್. ಭಾರತಿ, ನಿನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧ ಮಾಡಲು ಹೋಗಬಾರದು. ಹೌದು ಮಂಜು, ಹೌದು. ಮದುವೆಯಾಗಿ 4 ದಿನ ಮಾತ್ರ ಆಗಿದೆ. ಇವತ್ತು ನಮ್ಮ ಪ್ರಥಮ ರಾತ್ರಿ. ನೀವು ಯುದ್ಧಕ್ಕೆ ಹೋಗಬಾರ್ದು, ಶುಭವಲ್ಲ. ದಯವಿಟ್ಟು ಹೋಗ್ಬೇಡಿ ಮಂಜು, ಹೋಗ್ಬೇಡಿ. ಭಾರತಿ, ಹೆಂಡತಿಯಾಗಿ ಯುದ್ಧ ಮಾಡಲು ಹೋಗುವ ಗಂಡನಿಗೆ ಬೇರೆ ಅಂತೆ ಮನೆಯಲ್ಲಿರು ಎಂದು ಹೇಳ್ತಾ ಇದೆಯಲ್ಲ, ನಿನ್ನ ಬಾಯಿಂದ ಇಂಥ ಮಾತು ಬರಬೇಕೆ? ದೇಶ ಪ್ರೇಮಕ್ಕಾಗಿ ಎಷ್ಟೋ ಜನರು ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ. ದೇಶಕ್ಕೆಲ್ಲದೆಂದು ಬ್ರಿಟಿಷರೊಂದಿಗೆ ಹೋರಾಡಿ ತಮ್ಮ ಪ್ರಾಣವನ್ನೇ ಬಲಿದರು. ಇಂದು ನಮ್ಮ ದೇಶದೊಂದಿಗೆ ಹೋರಾಡುವ ವೈರಿಗಳ ಗುಂಡೇಟಿಗೆ ಸೈನಿಕರ ಬಲಿ ಬಿದ್ದಿದೆ. ವೈರಿಗಳ ಪಾದ ಬಿಡುವಾಗಿ ಹೋಗಿದೆ. ಸತ್ತ ಸೈನಿಕನ ಕುಟುಂಬದ ಕಣ್ಣೀರ ಹಾರವನ್ನು ಮಾಡಿತು. ಹೆಂಡತಿಯ ಮಾತು ಕೇಳಿ ನಿನ್ನ ರಸಿಕನಾಗಿ ನಿನ್ನ ಹೂಮಂತದ
ಅನ್ನ ನೀಡಿದ ಭಾರತ ಬಂದಿನ ಸ್ವಾಮಿ, ಭಾರತಿ ಮರಣ ಕಂಜಿ ಇರುವುದು ಹೇರಿತನ, ಸತ್ತಕ್ಕಾಗಿ ಸಾಯುವುದು ಶೂರತನ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ಭಾರತಿ ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುದು. ನಾನು ದೇಶಕ್ಕಾಗಿ ಸತ್ತರೂ ಚಿಂತೆ ಇಲ್ಲ. ಜನ್ಮ ನೀಡುವ ಭೂಮಿ ನನ್ನ ಹೆತ್ತ ತಾಯಿಗಿಂತ ಮಿಗಿಲಾದವಳು. ದೇಶ ಪ್ರೇಮವನ್ನು ಮರೆತು ವೈರಿಗಳಿಗೆ ದೇಶವನ್ನು ಅರ್ಪಿಸಿದರೆ ದೇಶವನ್ನು ಅರ್ಪಿಸಿದಂತೆ ಅಲ್ಲ, ನಮ್ಮ ಹೆತ್ತ ತಾಯಿಯನ್ನು ವೈರಿಗಳಿಗೆ ಈ ಅಭಿಮಾನ ನಿನಗೆ ನಿಂದ ಬರಬೇಕು. ಅದನ್ನು ನನ್ನ ಸೂಟ್ಗೆ ಸರಿ ಮಾಡಿ ತೆಗೆದುಕೊಂಡು ಬಾ. ಸ್ವಾಮಿ, ನೀವು ಒಬ್ಬ ಸೈನಿಕನಾಗಿ ಈ ದೇಶಕ್ಕೆ ಮಾಡಬೇಕಾಗಿರೋ ಕರ್ತವ್ಯದ ಮೇಲೆ ಅಭಿಮಾನ ಬಿಟ್ಟು ಮಾತನಾಡ್ತಾ ಇದ್ದೀರಾ. ಆ ಮಾತಿಗೆ ನಾನು ಮಾನ್ಯತೆ ಕೊಡ್ತೀನಿ, ಮಾನ್ಯತೆ ಕೊಡ್ತೀನಿ. ಮಂಜು, ನೀ ಹೇಳಿದ ಮಾತು ನಮ್ಮ ದೇಶದ ಬರುವ ಸೈನಿಕರಿಗಷ್ಟೇ. ಪ್ರತಿಯೊಬ್ಬ ಪ್ರಜೆಗೂ ಈ ಅಭಿಮಾನವಿರಬೇಕು. ಅಂದಾಗಲೇ ನಮ್ಮ ದೇಶದ ಕೀರ್ತಿ ಅಮರವಾಗಿ. ಸ್ವಾಮಿ, ಮತ್ತೆ ಯಾವಾಗ ಮರಳಿ ಬರ್ತೀರಾ? ನಮ್ಮ ದೇಶ ಗೆದ್ದೇ ಗೆಲ್ಲುತ್ತದೆ. ನಾವು ಮರಳಿ ಬರಲು ಎಂಟತ್ತು ದಿವಸಗಳು ಆಗಬಹುದು.
ಮಂಜು, ಬೇಗನೆ ಹೋಗೋಣ. ನಾನು ಹೋಗುತ್ತೇನೆ ಭಾರತಿ. ಸ್ವಾಮಿ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗಿದ್ ಬರ್ತೀನಿ ಅಂತ ಹೇಳ್ಬೇಕು. ಆದಷ್ಟು ಬೇಗ ಬಂದ್ಬಿಡಿ. ಆಯ್ತು ಭಾರತಿ, ಬರುತ್ತೇನೆ. ಸುಗುಣೇಶ್ವರ, ದೇವರು ಯುದ್ಧಕ್ಕಿಂತ ಹೊರಟಿದ್ದಾರೆ. ಅವರು ಸುರಕ್ಷಿತವಾಗಿ ಬರುವ ನಿಲ್ಲದು ತಂದೆ, ನಿಲ್ಲದು. ನಾಗಗಂಗೆ